ನೀವು 9ಕ್ಕೆ ಬಂದಿರಿ ಬೆಳಿಗ್ಗೆ. ಕೆಲವು ಜನ ರೈತರು ಈಗಾಗಲೇ 3:30 ಗಂಟೆ ಆಗಿ ಹೋಗೈತಿ. ನಿಮ್ಗಿಂತ ಹೆಚ್ಚು ಸಂವತ್ಸರ ನನಗೈತಿ. ನಾ ಮತ್ತೊಂದು ಊರಾಗ ಈಗ 5 ಗಂಟೆಗೆ ಟೈಮ್ ಕೊಟ್ಟೀನಿ. ಆಮೇಲೆ ಟೈಮ್ದಾಗ ಹೋಗೋದು ಒಂದು ಕೆಟ್ಟ ಚಟ ನನಗೈತಿ. ಎಷ್ಟು ಗಂಟೆಗೆ ಹೇಳಿರ್ತೀನಿ ಅಷ್ಟಕ್ಕೆ ಹೋಗೋದು. ಅಲ್ಲಿ ಮಂದಿ ಇರೋಲ್ರಕ್ಕ ಬಿಡೋಲ್ರಕ್ಕ. ಇಲ್ಲೇ ಒಂದ್ ಜನ ಹೆಚ್ಚು ಕಡಿಮೆ ಆದ್ರೆ, ಯಾಕಂದ್ರೆ ದೂರ ದೂರ ಊರಿಂದ ಬರುವಂತ ರೈತರ ಸಲುವಾಗಿ. ಆಮೇಲೆ ಮಾಧ್ಯಮದ ಅಣ್ಣಂದಿರೆಲ್ಲ ಇಲ್ಲಿ ಎದುರಿಗಿದ್ದಾರೆ, ಅವ್ರಿಗೂ ಸಹಿತ ವಂದನೆಗಳು. ನಮ್ಮ ದೇಶದೊಳಗೆ ಒಟ್ಟು ಭೂಮಿ 3,329 ದಶಲಕ್ಷ ಹೆಕ್ಟೇರ್. ಅದರೊಳಗ ಒಂದು 40% ಭೂಮಿ ಏನು ಮಾಡೋ ಸ್ಥಿತಿ ಒಳಗಿಲ್ಲ. ಅದ್ರೊಳಗೆ ಅರಣ್ಯ ಐತಿ, ಮತ್ತೇನೇನೋ ಐತಿ, ಅದೇದ್ರ ಕೆಳಗೋ ಹೋಗೈತಿ. ಅರ್ಧಕ್ಕಿಂತಲೂ ಒಂದಿಷ್ಟು ಹೆಚ್ಚು ಭೂಮಿ ಸಾಗುವಳಿ ಒಳಗ ಐತಿ. ಈ ಭೂಮಿ ಸಾಗುವಳಿಯಲ್ಲಿ ಎಷ್ಟೈತಲ್ಲ, ಪ್ರತಿಯೊಂದು ಊರಾಗ ಆ ಊರಿಗೇನು ಭೂಮಿ ಇತ್ತಲ್ಲ, ಆ ಭೂಮಿಯ 15ರಿಂದ 35% ಭೂಮಿಯನ್ನ ಗೋಮಾಳ ಅಂತ ತಿಳ್ಕೊಂಡು ಪ್ರತಿಯೊಂದು ಊರೊಳಗೂ ರಿಸರ್ವ್ ಇಟ್ಟಿದ್ರು ಒಂದ್ ಕಾಲಕ್ಕೆ. ಅದು ಆಕಳುಗಳು ಮತ್ತು ಎತ್ತುಗಳು ಎಮ್ಮೆಗಳಿಗೆ ಮೇಯ್ಲಕಂತ ಇಟ್ಟಿದ್ರು ಗೋಮಾಳ ಅಂತ. ಅದನ್ನ ಯಾವ ಕೆಲಸಕ್ಕೂ ಹಂಚಬಾರದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ. ಆದ್ರೂ ಸಹಿತ ಅದನ್ನೆಲ್ಲ ಗೋಮಾಳ ನಾವೆಲ್ಲ ತೀರಿಸ್ಬಿಟ್ಟಿವಿ. ಸರ್ಕಾರದವ್ರು ಬೇರೆ 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 ಯೋಜನೆ ತಂದು ಹಂಚಿಬಿಟ್ಟಾರ. ಊರಾಗ ದನಗಳು ಮೇಯಾಕಂತ್ರು ಏನೂ ಉಳಿಸಿಲ್ಲ. ಇನ್ನ ರೈತರ ಮನ್ಯಾಗರ ಕಟ್ಕೊಂಡಾರೇನು ಅಂದ್ರ, ಮೊದಲು ಎಷ್ಟಿದ್ದು ದನ ಅಂದ್ರ 1947 ಪೂರ್ವದೊಳಗ 120 ಕೋಟಿಗಿಂತಲೂ ಅಧಿಕವಾದಂತ ಬರೀ ಆಕಳುಗಳು ಇದ್ದು. ಎತ್ತುಗಳನ್ನ ಬಿಟ್ಟು ಒಬ್ಬೊಬ್ಬರ ಮನ್ಯಾಗ, ರೈತರ ಮನ್ಯಾಗ, ಸಣ್ಣ ರೈತನ ಮನ್ಯಾಗ 1 ಜೋಡಿ ಇದ್ರೆ, ದೊಡ್ಡ ರೈತನ ಮನ್ಯಾಗ 4 ಜೋಡಿ ಎತ್ತುಗಳಿದ್ದು. ಅಂತ ಊರುಗಳಾಗ ಇವತ್ತೇನ್ ಪರಿಸ್ಥಿತಿ ಐತಂದ್ರೆ, ಇಡೀ ಊರ ಕೂಡಿ 5 ಜೋಡಿನಿಂದ 10 ಜೋಡಿ ಎತ್ತುಗಳದಾವ. ಅವು ಯಾರ ಕಡೆ ಅದಾವು ಅಂದ್ರ, ಒಕ್ಕಲ್ಗೆ ಯಾರ್ದು ಹೊಲ ಐತಲ್ಲ ಅವ್ರ ಕಡೆ ಎತ್ತುಗಳು ಇಲ್ಲ. ಯಾರ ಕಡೆ ಅದಾವು ಅಂತಂದ್ರ, ನಾನು ವ್ಯವಸಾಯ ಮಾಡ್ಲಿಕ್ಕೆ 2 ಎತ್ತುಗಳನ್ನ ಇಟ್ಕೋಬೇಕು ಅಂತ ಇಟ್ಕೊಂಡು ವ್ಯವಸಾಯ ಮಾಡುವಂತ ನಮ್ಮ ಅಣ್ತಮ್ಮಂದ್ರೆ ಏನದಾರ ಅವ್ರು ಇಟ್ಕೊಂಡಾರ. ಇನ್ನು ಕೆಲವು ಜನ ರೈತರು, ಸ್ವಲ್ಪ ಜನ ರೈತರು ಇಟ್ಕೊಂಡಾರ. ಆಕಳುಗಳು ಬೇಡ, ಎಮ್ಮೆಗಳು ಬೇಡ, ಎತ್ತುಗಳು ಬೇಡ ಅನ್ನೋ ಸ್ಥಿತಿ ಯಾಕೆ ಬಂತು ಅಂತಂದ್ರ, ಒಂದು ಕೆಲಸ ಮಾಡೋರು ಯಾರು ಸಿಗಂಗಿಲ್ಲ ಅಂತ ಒಂದು. ಎರಡನೇದ್ದು, ಇದು ಲಾಭದಾಯಕ ವ್ಯವಸಾಯ ಅಲ್ಲ ಅಂತ 2. ಮೂರನೇದ್ದು, ಇಷ್ಟೆಲ್ಲ ಗೊಬ್ಬರ ತಯಾರು ಮಾಡೋದು, ಹೊಲಕ್ಕೆ ಹಾಕೋದು, ಈ ಗುದ್ದಾಡೋಕ್ಕಿಂತಲೂ ರಸಗೊಬ್ಬರ ಹಾಕಿಬಿಟ್ರೆ ಅಥವಾ ಬಾಳ ಬೆಳಿತೈತಿ ಅನ್ನುವಂತ ಒಂದು ತಪ್ಪು ತಿಳುವಳಿಕೆ 3ನೇದ್ದು. 4ನೇದ್ದು, ನಮ್ಮವರ ಯಾರು ಹಿರಿಯ ಒಂದರ ಸಾಲಿ ಕಲ್ತು ಶಾಣ್ಯರಾದ್ರಲ್ಲ, ಅವರು ನಮಗ ಭಾಷಣ ಮಾಡಿದ್ರು, ಈ ಕೆಲಸಕ್ಕೆ ಬಾರದ್ ದಮ್ಗಳು ಮನ್ಯಾಗ ಇಟ್ಕೋಬೇಡ್ರಿ, ಇದು ಅನುತ್ಪಾದಕ, ಇದು ಅನುತ್ಪಾದಕ, ಇದು ಅನುತ್ಪಾದಕ. ಉತ್ಪಾದಕ ಇದ್ದಂತ ಜಾನುವಾರುಗಳನ್ನ ಇಟ್ಕೊಳ್ರಿ, ಅನುತ್ಪಾದಕ ಜಾನುವಾರುಗಳನ್ನೆಲ್ಲ ತೆಗೆದು ಹಾಕಿಬಿಡ್ರಿ ಅಂತ. ಆ ಒಣದ ಕೂಡ ಹಸಿದನು ಸುಟ್ಟಂತ ಹಂಗೆಲ್ಲಾನು ಹೋಗ್ಬಿಟ್ಟು ಒಟ್ಟು ಊರಾಗ ದನಗಳು ಇಲ್ಲ. ಊರ್ ಕಡೆ ನೀವು ಊರೊಳಗೆ ಹೋದ್ರಂದ್ರ 4 ಕಡೆ ಹೊರಗೆ ಹೋಗೋ ದಾರಿಗೆ 2 ಕಡೆ ತಿಪ್ಪಿರ್ತಿದ್ದು. ಮೊದಲು ತಿಪ್ಪಿ ನೋಡಿ ಹುಡುಗಿಯರ್ನ ಕೊಡ್ತಿದ್ರು. ಆ ಹುಡುಗಿಗೆ ಮನಿಗೆ ಹುಡುಗಿ ಕೊಡ್ಬೇಕೋ ಕೊಡ್ಬಾರ್ದು ಅಂದ್ರೆ ಅವ್ರ ತಿಪ್ಪಿ ಎಷ್ಟು ದ್ವಾರದೈತ್ ನೋಡಿ ಅವ್ರ ಮನಿಗೆ ಹುಡುಗಿ ಕೊಡ್ತಿದ್ರು. ಈಗ ಮನ್ಯಾಗ ಒಳಗೆ ಗ್ಯಾಸ್ ಬಂತು, ಬೂದಿ ಬಂದಾತು, ಪ್ಲಾಸ್ಟಿಕ್ ಬಂದು ಉಳ್ದೆಲ್ಲ ಕಸ ಬಂದಾತು. ಎತ್ತುಗಳ ಮನೆಯಾಗಿಂದ ಹೋಗ್ಬಿಟ್ಟು, ಎಮ್ಮೆಗಳ ಹಸುಗಳೆಲ್ಲ ಹೋಗ್ಬಿಟ್ಟು ಸಗಣಿ ಬಂದಾತು. ತಿಪ್ಪಿನೇ ಇಲ್ಲ ಊರಾಗ. ಇನ್ನು ಯಾರು ತಿಪ್ಪಿ ಉಳ್ದಪ್ಪ, ಇವಂದು ಒಬ್ಬಂದ ಉಳ್ದದ್ದು ಈಗ ಊರ್ ದಂಡಿಗೆ. ಎಲ್ಲಾ ರಸ್ತೆಗಳು ನೀವನ ಒಬ್ಬನ ಈಗ ಕಲರ್ಫುಲ್ ಮಾಡ. ದನಗಳು ಸಗಣಿ ಹಾಕಿದ್ರೆ ಯಾರು ಮೂಗು ಮುಚ್ಕೋತಿದ್ದಿಲ್ಲ.
ಇವನ್ ಸಗಣಿಗೆ ಯಾರು ಮೂಗು ತೆಗೆದಿಟ್ಕೊಳಕ್ ಸಾಧ್ಯ ಇಲ್ಲ. ಏನ್ ಪರಿಸ್ಥಿತಿ ಹಿಂಗೈತೇನು ಅಂತ ಕೇಳಿದ್ರ ರೈತ ಸ್ವಲ್ಪ ತಿಳ್ಕೋಬೇಕು. ಅವನ ಆಸ್ತಿ ಏನಪ್ಪ, ಒಬ್ಬ ಆಫೀಸಿನ ಮನುಷ್ಯ ಅದಾನ. ಆಫೀಸ್ನೊಳಗೆ ಕೆಲಸ ಮಾಡ್ಬೇಕಾತಂದ್ರ ಒಂದು ಟೇಬಲ್, ಒಂದು ಕುರ್ಚಿ, ಒಂದು ಕಪಾಟ, ಫೈಲು, ನೋಟ್ಬುಕ್, ಪೆನ್ನು, ಇವು ಅವನ ಸಾಧನಗಳು. ಒಕ್ಕಲ್ತನ ಮಾಡುವಂತ ರೈತನಿಗೆ ಏನು ಸಾಧನಗಳು? ಅವನಿಗೆ ಆಕಳ, ಎಮ್ಮೆ, ಎತ್ತ ಒಂದು. ಎರಡನೇದ್ದು ಹೊಲದಾಗ ಗೆದ್ದಲ್ ದುಳ ಇರ್ಬೇಕು ಸಾಕಷ್ಟು. ಆಮ್ಯಾಗ ಅನ್ಯ ಕ್ರಿಮಿಕೀಟಗಳು ಇರ್ಬೇಕು, ಮಿತ್ರ ಕೀಟಗಳು, ಬೆಳೆಗಳಿಗೆ ಮಿತ್ರರಾಗಿರುವಂತ ಕೀಟಗಳು ಇರ್ಬೇಕು 3. ನಾಲ್ಕನೇದ್ದು ಅವನಿಗೆ ಬೇಕಾದಂತ ನೀರ್ ಇರ್ಬೇಕು. ಇವಿಷ್ಟಿದ್ದು ಹೊಲ ಇತ್ತು ಅಂತಂದ್ರ ರೈತ ಏನ್ ಬೇಕಾದ್ದು ಮಾಡ್ಕೊಳಕ್ ಸಾಧ್ಯ. ಅವನ ಹತ್ರ ಈಗ ನೀರು ತೀರ್ಸ್ಕೊಂತ ಬಂದಾನ. ಭೂಮ್ಯಾಗ ನೀರೇ ಇಲ್ಲ. ಮೊದಲ ಹಳ್ಳದಾಗ ಬ್ಯಾಸ್ಗ್ಯಾಗ ಹಿಂಗ ಒಂಜಾರ ವರ್ತಿ ತೆಗದ್ರ ಒಂದು ಫೂಟ್ನ್ಯಾಗ ನೀರ್ ಸಿಕ್ತಿದ್ದು ಬ್ಯಾಸ್ಗ್ಯಾಗ. ಈಗ 1200 1300 ಫೂಟ್ ತೆಗದ್ರ ನೀರ್ ಸಿಗುದ್ ಕಷ್ಟ ಆಗೈತಿ. ಇದ್ದ ನೀರ್ ಏನು ಬರ್ತೈತಲ್ಲ ಅದ್ರೊಳಗೆ ಬರೀ ಎಲ್ಲ ಆರ್ಸೆನಿಕ್, ಎಲ್ಲ ರಸಾಯನಗಳಿಂದ ತುಂಬೈತಿ. ಆ ನೀರ್ ಹೊಲಕ್ ಬಿಟ್ರ ಯಾವ ಬೆಳೆಗಳ ಬೇರು ಚಲೋ ಇರಂಗಿಲ್ಲ. ಇಷ್ಟು ಪರಿಸ್ಥಿತಿ ಕೆಟ್ಟ. ನೀರು ಯಾಕೆ ಭೂಮಿಯೊಳಗೆ ಇಳಲ್ದು ಅಂತಂದ್ರೆ ಇಷ್ಟೊತ್ತನ ಅವ್ರು ಹೇಳಿದ್ರಲ್ಲ ವಿಜ್ಞಾನಿಗಳು, ಮಣ್ಣಿನಾಗ ನೀರ್ ಹಿಡಿದಿಡುವಂತ ಸಾಮರ್ಥ್ಯ ಇರ್ಬೇಕಾಗಿತ್ತಲ್ಲ, ಅದು ಇಲ್ದಂಗಾಗೈತಿ. ಅಂದ್ರ ಸಾವಯವ ಇಂಗಾಲ ಅಂತ ಮಣ್ಣಿನ ಕಣಗಳಿಗೆ ಕಣ ಕೂಡಬಾರ್ದು, ಎರಡರ ನಡುವ ಪಳ್ಳ ಇರ್ಬೇಕಾಗಿತ್ತು. 1 ಕಿಲೋ ಮಣ್ಣು ತಗೊಂಡ್ರಿ ಅಂತಂದ್ರ ಅದು ಏನೂ ಇಲ್ಲ ಅಂತಂದ್ರು ಒಂದ 200-300 ಮಿಲಿಲೀಟರ್ ನೀರನ್ನ ಹಾಕಿದ್ರೆ ಹಿಡ್ಕೊಂಡು ಇಟ್ಕೋಬೇಕಾಗಿತ್ತು. ಬಿಡಬಾರ್ದು, ಅದು ಹಿಂಗ ಹಾಕಿದ್ರೆ ಮಣ್ಣು ಹಿಡ್ಕೊಂಡು ಇಟ್ಕೋಬೇಕು. ಈಗೇನಾಗಕತ್ತೈತಿ, ಮಣ್ಣು ನೀವು ತಾಟ್ನ್ಯಾಗ ತಗೋರಿ, ಅದ್ರಾಗ ನೀರ್ ಹಾಕ್ರಿ, ಹಾಕಿದ ಕೂಡ್ಲೆ ಕೆಳಗೆ ಹರಿದು ಹೋಗ್ಬಿಡ್ತಾರೆ. ಅಂದ್ರ ಆ ಮಣ್ಣು ಎದಕ್ಕೂ ಕೆಲ್ಸಕ್ಕೆ ಬರುದಿಲ್ಲ ಅಂತ ತಿಳ್ಕೊಬೇಕು. ನೀವು ಇದೇನು ಬೆಳ್ಯಾಕ್ ಬರುದಿಲ್ಲ, ಇದು ಬರ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಬೇಕು. ಇನ್ ಯಾವ ಮಣ್ಣು ಚಲೋಪ್ಪ? ನೀವು ಯಾವ ಮಣ್ಣಿನೊಳಗೆ ನೀರ್ ಹಾಕ್ತೀರಿ, ಹಾಕಿದ ನೀರನ್ನ ಹಿಡ್ಕೊಂಡು ಇಟ್ಕೊಂಡೈತೆ, ಅದು ಹೊರಗ ಬಿಟ್ಟಿಲ್ಲ. ಇನ್ನ ನಂಬರ್ 1 ಮಣ್ಣದು, ಅದ ನಿಮ್ಮನ್ನು ಬದುಕಿಸುದು ಅಂತ ತಿಳ್ಕೊಬೇಕು. ಮತ್ ಹಿಂಗ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಈಗ ತಗೋರಿ, ನೀವು ಹಿಂಗ್ ನೀರ್ ಹಾಕ್ರಿ ಹರಿದು ಹೋಗ್ಬಿಡ್ತೈತಿ. ನಿಮ್ ಯಾರು ಬೇಕಾದವ್ರು ಹೊಲ್ದಾಗ ನಾ ಬಂದೆ ಅಂದ್ರೆ ಒಂದು 10-15 ಪ್ರಕಾರದ ಮಣ್ಣು ತೋರಿಸ್ತೇನೆ ನಿಮ್ಮನ್ನ. ಗಿಡದ ಕೆಳಗಿನ ಮಣ್ಣು ಬೇರೆ, ಒಡ್ಡಿನ ಮ್ಯಾಗಿನ ಮಣ್ಣು ಬೇರೆ, ಒಡ್ಡಿನ ಒಳಗಿನ ಮಣ್ಣು ಬೇರೆ, ದಿಬ್ಬಿ ಮ್ಯಾಗಿನ ಮಣ್ಣು ಬೇರೆ, ದಾರ್ಯಾಗಿನ ಮಣ್ಣು ಬೇರೆ, ಬದುವಿನ ಮ್ಯಾಗಿನ ಮಣ್ಣು ಬೇರೆ, ಗಿಡದ ಕೆಳಗಿನ ಮಣ್ಣು ಬೇರೆ, ಹಿಂಗ ಬೇರೆ ಬೇರೆ ಬೇರೆನ 10-15 ಪ್ರಕಾರದ ಮಣ್ಣು ತೋರಿಸ್ತೀನಿ ನಿಮ್ಗ. ಆ ಮಣ್ಣಿನೊಳಗ ಯಾವ್ದು ಫಲವತ್ತಾದ ಮಣ್ಣಪ್ಪ ಅಂತ ನಿಮ್ಗೆ ಅನಿಸ್ಬೇಕಾಗಿತ್ತು ಅಂತಂದ್ರ ತಗೋರಿ ಒಂದ್ ತಟ್ಟ್ಯಾಗ ಮಣ್ಣ, ನೀರ್ ಹಾಕ್ರಿ. ಯಾವ್ದು ಹೆಚ್ಚು ನೀರ್ ಹಿಡ್ಕೊಂಡು ಇಟ್ಕೊತೈತಿ ಅದು ನೀರ್ ಚಲೋ ಅಂತ. ಇರ್ಲಿಲ್ಲ ಅಂದ್ರ ಅದು ಮಣ್ಣು ಚಲೋ ಅಂತ. ಇರ್ಲಿಲ್ಲ ಅಂದ್ರ ಅವ್ರು ಈಗ ಹೇಳಿದ್ರಲ್ಲ, ನೀವ್ ಹಿಂಗ ಬೇಕಾದಷ್ಟು ಮಳೆ ಬೀಳಿ ಹರ್ಕೊಂಡು ಹೋಗ್ಬಿಡ್ತತ್ ನೀರ್. ಯಾಕಂದ್ರೆ ಮಣ್ಣಾಗ ನೀರ ಇಳಿಯಂಗಿಲ್ಲ. ಮಣ್ಣ ಕಾಂಪ್ಯಾಕ್ಟ್ ಆಗಿಬಿಡ್ತೈತಿ, ಹತ್ತಂಡೆ ಆಗೈತಿ. ಯಾಕೆ ಹತ್ತಂಡೆ ಅಂತಂದ್ರೆ ಆ ಮಣ್ಣಿಗೆ ಬೇಕಾದಂತ ಯಾವ ಸಾವಯವ ಘಟಕಗಳು ಅಂತ ಏನಂತೀವಿ, ಬಯೋಮಾಸ್ ಅಂತೀವಿ, ಅದು ಏನೂ ಸಿಗೋದು. 1 ಫೂಟ್ ಬಯೋಮಾಸ್ ಹಾಕಿದೀವಿ ಅಂತಂದ್ರೆ ಮಲ್ಚಿಂಗು 1 ಪಾಯಿಂಟ್ ಸಾವಯವ ಇಂಗಾಲ ಹೆಚ್ಚಾಕೈತಿ. ಯಾರ ಹಾಕಿರಿ ನೀವು? ಮತ್ತ ತಂದು ಸರ್ಕಾರಿ ಗೊಬ್ಬರನ ಸುರುತ್ತೀರಿ, ಇದ್ದದ್ದನ್ನಿಷ್ಟು ಹಾಳು ಮಾಡ್ತೈತಿ. ಈಗ ಎಲ್ಲಿಗೆ ಬಂದೈತಿ ನಮ್ಮ ಸ್ಥಿತಿ ಅಂತಂದ್ರ, ನಮ್ಮ ಭೂಮಿಯೊಳಗೆ ವಿಷ ಹಾಕಿ ಬೆಳೆಯೊಳಗೆ ವಿಷ ತಗೊಂಡು ಆ ಬೆಳೆಯನ್ನ ನಾವು ತಿಂದು ವಿಷ ತಗೊಂಡು ಸತ್ ಹೋಗ್ಲ. ಪಂಜಾಬ್ ಒಂದ ರಾಜ್ಯದಾಗ 300 ಕ್ಯಾನ್ಸರ್ ಹಾಸ್ಪಿಟಲ್, ಒಂದೇ ರಾಜ್ಯದಾಗ 300 ಕ್ಯಾನ್ಸರ್ ಹಾಸ್ಪಿಟಲ್. ಅತ್ಯಂತ ಮುಂದುವರೆದಂತ ರಾಜ್ಯ ಕೃಷಿಯಲ್ಲಿ. ಮೊಟ್ಟ ಮೊದಲನೇದಾಗಿ ಹಾಳಾದಂತ ರಾಜ್ಯ ಯಾವ್ದಾದ್ರು ಇದ್ರೆ ಕೃಷಿ ಒಳಗೆ ಅದು ಪಂಜಾಬ್. ಅಲ್ಲಿ 35-40 ಹಾರ್ಸ್ ಪವರ್ದ ಟ್ರ್ಯಾಕ್ಟರ್ಗಳು ಮೊದಲೇನ್ ನೇಗಲ ಹೊಡಿತಿದ್ವಲ್ಲ, ಅವು ನಡೆಯೋದಿಲ್ಲ ಈಗ. ಈಗ 70 ಹಾರ್ಸ್ ಪವರ್ 100 ಹಾರ್ಸ್ ಪವರ್ದ ಟ್ರ್ಯಾಕ್ಟರ್ ಇದ್ರೆ ಮಾತ್ರ ನೇಗಲ ಹೊಡಿಲಾಕ್ ಸಾಧ್ಯ. ಆ ನಮೂನಿ ಬಂಡಿ ಬರ್ತೈತಿ, ಭೂಮಿ ಹಾಳಾಗಿ ಹೋಗೈತಿ, ಏನು ಉಳಿದಿಲ್ಲ. ಅದಕ್ಕ ಕಡಿಮೆ ಅಂತ ಏನು ಅಂತಂದ್ರ
ಮತ್ತ ಈ ಗಾಂಜಾ ಚರಸ್ಸು ಅಫೀಮು ಕೊಟ್ಟು ಆ ಕೃಷಿ ಮಾಡು ಹುಡುಗರನ್ನು ಕೆಡಿಸ್ಬಿಟ್ಟಾರ ಪಾಕಿಸ್ತಾನದವ್ರು. ಅದು ಅಲ್ಲೇ ಆಗೈತಂತ ತಿಳ್ಕೊಬೇಡ್ರಿ. ಬೆಳಗಾವದಾಗ 8 ಹಾಸ್ಪಿಟಲ್ ಅದಾವ ಕ್ಯಾನ್ಸರ್ದು. ಬಿಜಾಪುರದಾಗ ಏನ್ ಕಡಿಮೆ ಅದಾವ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಮಂದಿ ಸೊಲ್ಲಾಪುರ್ಕರ ಹೋಗ್ತೈತಿ, ಇರ್ಲಿಲ್ಲ ಅಂದ್ರ ಮಿರಜ್ಗೆ ಹೋಗ್ತೈತಿ. ಮಿರಜ್ ಕಡಿಂದ ಗಾಡಿ ಬತ್ತಂದ್ರ ಬಂದ ತಗೊಂಡು ಹೆಣನ ತಗೊಂಡು ಬಂದ್ರಂತ. ಆ ಸ್ಥಿತಿಗೆ ಬಂದ್ ಬಿಟ್ಟಿವಿ. ಮೊನ್ನೊಂದು ಊರಾಗ ಸರ್ವೆ ಮಾಡಿದ್ವಿ ನಾವು ಚಿಕ್ಕೋಡ್ಯಾಗ. ಒಂದು ಓಣ್ಯಾಗ 70 ಮನಿ ಸರ್ವೆ ಮಾಡಿದ್ರ 38 ಮನ್ಯಾಗ BP ಮತ್ತು ಶುಗರ್ ಪೇಷಂಟ್. ಹಿಂಗ ಒಟ್ಟು 8,000 ಮನೆಗಳ ಸರ್ವೆ ಮಾಡಿದೀವಿ. 8,000 ಮನೆ ಸರ್ವೆ ಮಾಡಿದ್ರ 70 ಮನೆಗೆ 38 ತನಾನು ಆ ಮನ್ಯಾಗ BP ಅವ್ರ ಅದಾರ, ಶುಗರ್ ಅವ್ರ ಅದಾರ. ಇದರ ಅರ್ಧ ಮಂದಿ ಮನ್ಯಾಗ ಅಥವಾ 1/3 ಜನರಿಗೆ, ಈ ದೇಶದ ಜನಸಂಖ್ಯೆ 1/3 ಜನರಿಗೆ BP ಶುಗರ್ ಆಗೈತಿ. ಕ್ಯಾನ್ಸರು ಲೆಕ್ಕಿಲ್ಲ. ನೀವು ಗೊತ್ತ ಕರ್ನಾಟಕದೊಳಗೆ ಕ್ಯಾನ್ಸರ್ ಎಷ್ಟಂದ್ರೆ ಬೆಂಗಳೂರಿಗೆ ಏನ ಕ್ಯಾನ್ಸರ್ ಹಾಸ್ಪಿಟಲ್ ಐತಲ್ಲ ಸರ್ಕಾರದ್ದು ನಿಮಾನ್ಸ್ ಅಂತ, ವರ್ಷಕ್ಕೆ 2 ಲಕ್ಷ ಪೇಷಂಟ್ ಹೊಸ ಅಡ್ಮಿಷನ್ ಆಗ್ತಾವ. 2 ಲಕ್ಷ ಪೇಷಂಟ್. ಅದು ಬರೀ ಅಲ್ಲಿ. ಮತ್ ನಿಮ್ ಭಾಗದಾಗ ಇದ್ದುವಂತ ಕ್ಯಾನ್ಸರ್ ಹಾಸ್ಪಿಟಲ್. ಇದನ್ನೆಲ್ಲ ನಾ ಎಷ್ಟು ವಿವರವಾಗಿ ನಿಮ್ಗೆ ಯಾಕೆ ಹೇಳಿದೆ ಅಂದ್ರ, ನಮ್ಮ ಮನ್ಯಾಗಿನ ದನಗಳು ಏನ್ ಬನಿಬಿಟ್ಟು ಹಾದುವಲ್ಲ, ಆದದ್ರ ಪರಿಣಾಮ. ಅದಕ್ಕ ಈಗ ಸುಮ್ಕುಂದ್ರ ನಾವು ಹಾಕೊಂಡು ಏನೊಂದ್ ಜನ ಪೆಟ್ರೋಲ್ ಹಾಕ್ಯನ ಇಲ್ಲ, ಒಂದಾರ ಎಣ್ಣೆ ಹಾಕೊಂಡಿದ್ರೆ ಅಂದ್ರೆ ಅವ್ರು ಒಳಗೊಳಗೆ ಮಾಡ್ತಾರೆ. ಇಲ್ಲ ಹೌದು ಇರ್ಲ ಅವ್ರ ಇದ್ರಂದ್ರೆ ನಮಗೂ ಹುರುಪ್ ಬರ್ತೈತಿ. ಮತ್ತೆ ಹಿಂಗ ಮತ್ತೆ ಹರಿಯಡಿಗಿರಿ ಮನೆ ಸುಮ್ಕೊಂಡು ನಟ್ಗಳು ಟೈಟ್ ಮಾಡು ಎಲ್ಲ ನಮ್ ಕಡೆ ಇವು ವೆಪನ್ಸ್ ಪರ್ಣ ಅದಾವ ನಮ್ಮ. ಈ ಕೊನೆಗೆ ನಾವು ಒಂದು ನಿರ್ಣಯಕ್ಕೆ ಬರ್ಬೇಕಾಗಿತ್ತು. ಆಗ್ಲೇ ನಮ್ ದರಾದಾರವರು ಒಂದು ಬಹಳ ಮಹತ್ವದ ಮಾತು ಹೇಳಿದ್ರು. ಈಗ 4 ದಿವಸದಿಂದ ಈ ಯುರೋಪಿಯನ್ ಯೂನಿಯನ್ ಒಂದು 20 ರಾಷ್ಟ್ರಗಳದಾವು. ಅವ್ರ ಜೊತೆ ಭಾರತ ಸರ್ಕಾರ ಒಂದು ಒಪ್ಪಂದ ಮಾಡ್ಕೊಂಡು, ವ್ಯಾಪಾರಿ ಒಪ್ಪಂದವನ್ನ. ಆ ಒಪ್ಪಂದದಲ್ಲಿ ಒಕ್ಕಲತನ ಪದಾರ್ಥಗಳಂತ ಏನದಾವು, ಒಕ್ಕಲತನದ ಉತ್ಪಾದನೆ ಅಂತ ಏನದಾವು, ಇವುಗಳನ್ನ ನಾವು ಆ ದೇಶಕ್ಕೆ ಕಳಿಸ್ಬೇಕಾಗಿತ್ತಂದ್ರೆ ಅವ್ರು ಸ್ಪಷ್ಟ ಹೇಳ್ಯಾರ, ಅದು ಕೆಮಿಕಲ್ ಫ್ರೀ ಇದ್ರೆ ಮಾತ್ರ ನಾವು ತಗೋತೀವಿ, ಇರ್ಲಿಲ್ಲ ಅಂದ್ರೆ ನಮ್ ದೇಶಕ್ಕೆ ಅದನ್ನ ಕಳಿಸ್ಬೇಡ್ರಿ. ಹಂಗಾದ್ರೆ ಇವತ್ತ ಇಲ್ಲಿ ಕುಂತವ್ರು ಯಾರು ಬೇಕಾದವ್ರ ಕೈ ಎತ್ ಹೇಳ್ರಿ, ನನ್ನ ಹೊಲ್ದಂದು ಕೆಮಿಕಲ್ ಫ್ರೀ ಐತ ಅನ್ನೋರು ಎಷ್ಟ್ ಮಂದಿ ಅಂದಿರಿ ಇಲ್ಲಿ? ಒಬ್ಬನ ಅದಂಗ ಇಷ್ಟು ಮಂದ್ಯಾಗ ಒಂದಿಬ್ರು 3 ಅದ ನಮ್ ಹೊಲ್ದಂದ. ಅವ್ರು ಎಷ್ಟು ಬೆಳಿತಾರ ಅಂತಂದ್ರ ಅಲ್ಲೇ ಸುಮ್ತಾವ ಒಂದ್ 10-20 ಮಂದಿ ಕೊಡೋಷ್ಟು ಅಷ್ಟ ಬೆಳಿತಾರ, ಎಕ್ಸ್ಪೋರ್ಟ್ ಮಾಡಷ್ಟು ಇಲ್ಲ ಇಲ್ಲಿ. ಅಂದ್ರೆ ಇನ್ನು ಮುಂದ ಪ್ರತಿ ದಿವಸ ನನಗ ಚಂದ್ರಶೇಖರ್ ಒಂದ್ ಮಾತು ಹೇಳಿದ, ಅವ ಸುಮಾರು ಒಂದು 50 ದೇಶದಾಗ ಕೆಲಸ ಮಾಡ್ತಾನೆ ಇದೇ ವಿಷಯದ ಕುರಿತು. ಈ ಇಕಾಲಜಿ ಕುರಿತು ಒಂದ್ 50 ದೇಶ ಕೆಲಸ ಮಾಡ್ಯಾನ, ಸಂಶೋಧನೆ ಮಾಡ್ಯಾನ. ಆಗ್ಲೇ ನಾವು ಮಾತಾಡ್ತಾ ಇದ್ದಾಗ ಒಂದ್ ಮಾತು ಹೇಳ್ದ, ಅಥವಾ ಪ್ರತಿ ದಿವಸ 30 ಕಂಟೈನರ್ ರಿಜೆಕ್ಟ್ ಆಗಿ ಬರ್ತಾ ಇವೆ. ನಾವು ಕಳಿಸಿದಂತ ಅನ್ನ ಪದಾರ್ಥಗಳು ಪ್ರದೇಶದಲ್ಲಿ ಏನ್ ಹೋಗ್ಯಾವು, ಅವು ಪ್ರತಿ ದಿವಸ ಒಂದು 20-30 ಕಂಟೈನರ್ ಹೊಳಿ ಬರ್ತಾ ಇವೆ. ಇದ್ರೊಳಗೆ ವಿಷ ಐತಿ, ಇದು ಬ್ಯಾಡ್ ನಮ್ಗೆ ಅಂತ ಪ್ರತಿ ದಿವಸ ಹೊಳಿ ಕಳ್ಸಾಕತ್ಯಾರ. ಇದರ ಅರ್ಥ ಏನಾತಪ್ಪ, ನಾವು ಬೆಳೆದು ಒಯ್ದಿನ ಸಮುದ್ರಕ್ಕೆ ಹಾಕ್ಬೇಕಲ್ಲ. ಇನ್ನು ಅದು ರಿಜೆಕ್ಟ್ ಆದ ಮಾಲು, ಅತಿ ವಿಷ ಇದ್ದಂತ ಮಾಲು ಏನ್ ಹೋಗ್ತೈತಂದ್ರ ಅದನ್ನ ಖರೀದಿ ಮಾಡ್ತಾರೆ ಸರ್ಕಾರದವರು. ಗೋಧಿ ಅಕ್ಕಿ ಖರೀದಿ ಮಾಡಿ ನಿಮ್ಗೇನ್ ಪುಕ್ಕಟ್ ಐತಲ್ಲ, ಈ ಪುಕ್ಕಟ್ದಾಗ ಬರೋ ಮಟೀರಿಯಲ್ ಎಲ್ಲ ಅಂತದ. ಅದ್ರೊಳಗೆ ವಿಷ ಇಷ್ಟು ತುಂಬೈತಿ ನಿಮ್ಗೆ ಹೇಳ್ತೇನೆ. ನೋಡಕ್ ಬಾಳ ಚಂದ ಕಾಣ್ತಾವ ಅಕ್ಕಿ, ಗೋಧಿ ನೋಡಕ್ ಬಾಳ ಚಂದ ಕಾಣ್ತಾವ. ಅವನು ನೀವು ಒಂದು ವೇಳೆ ಲ್ಯಾಬ್ ಟೆಸ್ಟ್ ಮಾಡಿದ್ರಿ ಅಂತಂದ್ರೆ ತಿನ್ಬೇಕು ಅಂತ ಅನಿಸ್ಬಾರ್ದು. ಅಂಥ ಸ್ಥಿತಿ ಒಳಗೆ ದೇಶ ಇವತ್ತು ತೇಲಾಡ್ತಾ ಇದೆ. ನಾನ್ ಮಾತಾಡೋ ಮಾತು ಬಹಳ ಜನರಿಗೆ ನೋವುಂಟು ಮಾಡ್ತಿರ್ಬೇಕು. ಆದ್ರೆ ನಾವಿನ್ನು ಸುಧಾರಿಸ್ಲಿಲ್ಲ ಅಂದ್ರೆ ನಿಮ್ ಮಟೀರಿಯಲ್ ಯಾವ ತಗೊಳಂಗಿಲ್ಲ ಬಜಾರ್ಗಳು. ನೀವು ಬೇಕಾದವ್ರು ಬೇಕಾದ್ ಬೆಳೀರಿ. ಇಷ್ಟೇ ಅಲ್ರಿ, ನೀವೇನ್ ಹತ್ತಿ ಬೆಳ್ಯಾಕ್ ಹತ್ತಿರಲ್ಲ, ಆ ಹತ್ತಿಯಿಂದ ತಯಾರು ಮಾಡಿದಂತ ಬಟ್ಟೆ ಉಟ್ಕೊಂಡ್ರೆ ಚರ್ಮ ರೋಗ ಆಗಕತ್ತೇವ. ಚರ್ಮ ರೋಗ ಆ ಹತ್ತಿಯೊಳಗೂ ಸಹಿತ ವಿಷ ಬರ್ತೈತಿ.
ಕೆಮಿಕಲ್ಸ್ ಬರ್ಲಾಕತ್ತೈತಿ. ಅದರಿಂದ ತಯಾರಾದಂತ ಬಟ್ಟೆಗಳನ್ನು ಉಟ್ಕೊಂಡ್ರೆ ಚರ್ಮ ರೋಗ ಆಗಾಕತ್ತೈತಿ. ನೀವೇನು ಕಬ್ಬು ಬೆಳೆದಿರಲ್ಲ, ಈ ಕಬ್ಬಿನಿಂದ ತಯಾರು ಮಾಡಿದಂತ ಬೆಲ್ಲ ತಿಂದು ರಾಜಸ್ಥಾನ ಗುಜರಾತದ ಒಂಟೆಗಳಿಗೆ ಮೈಮ್ಯಾಗ ತೊನ್ನ ರೋಗ ಆಗಕ್ ಶುರುವಾಗೈತೆ. ಅವರು ಅಂತಾರ ತೊನ್ನ ರೋಗ. ಅದ್ ಮೊದಲ ಕೆಮಿಕಲ್ದಾಗ ಬೆಳೆದ ಕಬ್ಬ, ಅದ್ರಾಗ ಮತ್ ಸಕ್ಕರೆ ಹಾಕಿ ತಯಾರು ಮಾಡುದು. ಬೆಲ್ಲ ಹೆಂಗ್ ತಯಾರು ಮಾಡ್ತಾರೆ ನಿಮ್ಗೆ ಗೊತ್ತೈತದ ಎಲ್ಲ? ನನಗ್ ಗೊತ್ತೈತಿ ನಮ್ ರೈತರು ಬೆಲ್ಲ ಹೆಂಗ್ ತಯಾರು ಮಾಡ್ತಾರ. ಅದು ಮನುಷ್ಯ ತಿನ್ನೋ ಬೆಲ್ಲ ಅಲ್ಲ. ಆದ್ರೂ ನೀವು ಅಂಗಡಿಯಾಗಿಂದ ಖರೀದಿ ಮಾಡ್ಕೊಂತ ತಿಂತೀರಿ. ಸಿಮೆಂಟ್ ಹಾಕ್ತಾರ್ರಿ ಗಟ್ಟಿ ಆಗ್ಲಂತ ಬೆಲ್ಲದಾಗ. ರಾ ಶುಗರ್ ಕಚ್ಚಾ ಸಕ್ಕರೆ ಹಾಕ್ತಾರ್ರಿ. ಒಂದ್ 200 ಲೀಟರ್ ಕಬ್ಬಿನ ರಸ 7 ಕ್ವಿಂಟಲ್ ಸಕ್ಕರೆ 45 ನಿಮಿಷನಾಗ ಬೆಲ್ಲ ತಯಾರ. ಯಾವ ಬೆಲ್ಲ ತಯಾರಾಗ್ಬೇಕಾದ್ರೂ 900ರಿಂದ 1000 ಲೀಟರ್ ಕಬ್ಬಿನ ರಸ ಬೇಕು. ಕನಿಷ್ಠ 2.5ರಿಂದ 3 ತಾಸು ಕುದಿಸ್ಬೇಕು. ಅದು ಬರೀ 45 ನಿಮಿಷ ಕುದಿಸಿದ ಕೂಡಲೇ ಈ ಸಕ್ಕರೆ ಹಾಕಿ ಅದನ್ನ ತಿಂದವ್ರು ಬದುಕವ್ರು ಹೆಂಗ್ ಹೇಳ್ರಿ ನನಗೆ? ನಿಮ್ಮ ರಕ್ತ ಗಟ್ಟಿ ಆಕೈತಿ, ಗಟ್ಟಿಯಾಗಿ ಬ್ಲಡ್ ಪ್ರೆಷರ್ ಶುರು ಆಕೈತಿ. ಆಮ್ಯಾಗ ಹಾರ್ಟ್ ಬ್ಲಾಕೇಜು, ಕಿಡ್ನಿ ಬ್ಲಾಕೇಜು, ಬ್ರೈನ್ ಬ್ಲಾಕ್ ಆಗಿ ಪ್ಯಾರಲಿಟಿಕ್ ಆಗ್ತಾವ. ಅಂದ್ರೆ ಅರ್ಧಾಂಗ ವಾಯು ಆಗ್ತೈತಿ, ಹಾರ್ಟ್ ಅಟ್ಯಾಕ್ ಬರ್ತಾವು, ಆಮ್ಯಾಗ ಕಿಡ್ನಿ ಫೇಲ್ಯೂರ್. ಈಗ ನೋಡ್ರಿ ನೀವು ಊರಿಗೆ ಮೊದಲು ಬಿಜಾಪುರದಾಗ ಒಂದು ಡಯಾಲಿಸಿಸ್ ಮಷಿನ್ ಇರ್ಲಿಲ್ಲ. ಡಯಾಲಿಸಿಸ್ ಮಾಡ್ಬೇಕಾದ್ರೆ ಮಿರೇಜ್ ಹೋಗ್ಬೇಕಾಗಿತ್ತು. ಈಗ ಬಿಜಾಪುರದಾಗ 10 ಡಯಾಲಿಸಿಸ್ ಸೆಂಟರ್ ಆಗ್ಯಾವ. ಇದ್ರ ಅರ್ಥ ಏನ್ ಸುಧಾರಿಸೈತೆ ಅಂತೀರ? ನಮ್ಮ ಪ್ರಕೃತಿ, ನಮ್ಮ ಸಮಾಜ ಏನು ಸುಧಾರಿಸ ಹದಗೆಟ್ಟು ಎಲ್ಲ ಹೋಗಿ. ಇದನ್ನ ನಾವು ಯಾರ ಮ್ಯಾಗಾರ ನುಗ್ಸಾಕ್ ಬರಂಗಿಲ್ಲ. ರೈತರು ದಯವಿಟ್ಟು ಕೇಳ್ರಿ ನೀವು. ಇದೆಲ್ಲದರ ಮೂಲ ಹುಡ್ಕೊಂತ ಹೋದ್ರೆ ನಮ್ ಕಾಲ್ ಕೆಳಗ ಬರ್ತದೆ. ಅದಕ್ಕೆ ದಯವಿಟ್ಟು ರೈತರು ಎತ್ತುಗಳನ್ನ ಸಾಕ್ಬೇಕು. 2 ಎತ್ತು ಮನ್ಯಾಗ ಇರ್ಬೇಕು, 2 ಎಮ್ಮೆರ ಇರ್ಬೇಕು, 2 ಆಕಳರ ಇರ್ಬೇಕು, ಏನಾರ ಇರ್ಬೇಕು. ಅವು ಹಂದಿ ಮಾರಿ ತಂದು ಕಟ್ಟಿರಲ್ಲ ಆಕಳುಗಳು, ಅವಕ್ರ ಸಗಣಿನೂ ಕೆಲ್ಸಕ್ಕೆ ಬರುದಿಲ್ಲ, ಅವರ ಹಾಲೂನು ಕೆಲ್ಸಕ್ಕೆ ಬರುದಿಲ್ಲ. ದಿನ ಹಾಲು ಕುಡಿರೋದ್ರಿಂದ ಮುಂದೆ 10-12 ವರ್ಷ ಮಕ್ಕಳ ಆಗೋದ ಬಂದಪ್ಪ. ನಿಮ್ಗೆ ಇದ್ದದ್ದು ಹೇಳ್ತೇನೆ. ನಿಮ್ಗೆ ಸರಿಯಾದ ಅನಿಸ್ಲಿ, ರೊಕ್ಕ ಬರ್ತಾವಂತ ನಿಮ್ಗೆ ಅನಿಸ್ತೈತಿ. ಏನ್ ರೊಕ್ಕ ಬರ್ತಾವಂತ ಏನು ವಿಷ ಕುಡಿದೈತೇನು, ವಿಷ ತಿನ್ನೋದೈತೇನು ಲೆಕ್ಕ ಹಾಕ್ರಿ ನೀವು. ನೀವು ಎಮ್ಮೆ ಹಾಲು ಕುಡಿದ್ರೆ ಅಡ್ಡಿ ಇಲ್ಲ. ಒಂದೇ ಎಮ್ಮೆ ಹಾಲಿಗೆ ಏನ್ ಬಾಳ ದೊಡ್ಡದು ಆಗುದಿಲ್ಲ. ಎಮ್ಮೆ ಒಂದಾರ ಮಡ್ ಐತಿ, ಅದ್ರ ಹಾಲು ದಿನ ಕೊಡ್ನಂದ್ರೆ ಎಮ್ಮೆ ಹಂಗ ಒಂದಾರ ಮಡ್ ಹಾಕ್ತಾನ, ಆದ್ರ ಸಾಯ್ದಲ್ಲ. ಮಡ್ ಹಾಕ್ತಾನೆ ಇಷ್ಟ, ಸಾಯ್ದಲ್ಲ. ಆಕಳ ಚತುರ ಪ್ರಾಣಿ, ಅದ್ರ ಸ್ವಭಾವ ಹಾಲಿನೊಳಗೂ ಇರ್ತದೆ. ಎತ್ತುಗಳ ಮನೆಯೊಳಗ್ ಬೇಕು. ಎತ್ತುಗಳಿದ್ರೆ ಒಕ್ಕಲ್ತಾನ. ನನ್ನ ಹತ್ರ ಎಷ್ಟು ಇರ್ಬೇಕಂತಾರೆ ಎತ್ತುಗಳು? 500 ಅದಾವ. 500 ಆಕಳುಗಳು 1000 ಅದಾವ. ನಾನು ಒಂದು ನಂದಿ ಶಾಲೆ ಮಾಡೀನಿ, ಒಂದು ಗೋ ಶಾಲೆ ಮಾಡಿ. ಮತ್ ಯಾವ ದನಗಳು ಮೇಯಾಗ ಎಲ್ಲೂ ಕಾಣಂಗಿಲ್ಲ. ಮತ್ತೆ ನಾ ಅದಕ್ಕೀಗ ರೈತರು ಕುರ್ತಾರ. ರೈತರ ಮನ್ಯಾಗ ಎತ್ತುಗಳು ಆಕಳುಗಳು ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಂಡು ಒಂದು ಹೊಸ ಯೋಜನೆ ಶುರು ಮಾಡೀನಿ. ಅದು ಎಲ್ಲ ಕಡೆ ಮಾಡ್ಬೇಕಾದದ್ದು ಅವಶ್ಯ. ಏನಪ್ಪ? IVF ಸೆಂಟರ್. ಮಕ್ಕಳಿಂದವ್ರಿಗೆ ಏನ್ ಟೆಸ್ಟ್ ಬೇಬಿ ಮಾಡ್ತಾರಲ್ಲ, ಹಂಗ ನಾ ದನಗಳದ ಟೆಸ್ಟ್ ಬೇಬಿ ಶುರು ಮಾಡೀನಿ. ET ಟೆಕ್ನಾಲಜಿ, ಎಂಬ್ರಿಯೋ ಟೆಕ್ನಾಲಜಿ ಅಂತಾರ. ಅಂದ್ರೆ ಚಲೋ ಹಾಲು ಕೊಡುವ ಆಕಳ, ಚಲೋ ಹಾಲು ಕೊಟ್ಟ ಆಕಳ ಕರ ಹೋರಿ ಏನಿರ್ತೈತಲ್ಲ, ಅವು 2 ಕೊಟ್ಟು ವೀರ್ಯಾಣು ಶುಕ್ರಾಣು ತಕೊಂಡು ಒಂದು ಟ್ಯೂಬ್ನ್ಯಾಗ ಹಾಕಿ ಲ್ಯಾಬೊರೇಟರಿಯಾಗ ಇಡ್ತೀನಿ. 8 ದಿವಸಕ್ಕೆ ಅದ್ರದ್ದೊಂದು ತತ್ತಿ ತಯಾರಾಗ್ತೈತಿ, ಎಗ್. ಅದನ್ನ ಇವು ನಮ್ಮ ಏನ್ ಬರ ದನಗಳದಾವಲ್ಲ ನಮ್ಮ ಕೊಟ್ಟಿಗೆಯಾಗ, ಇವೇನು ಕಸಾಯಿ ಖಾನಿ ಬಂತು ಅವು ಇವು, ಅವಕ್ರ ಗರ್ಭಾಶಯಗಳನ್ನ ಸ್ವಚ್ಛ ಮಾಡಿ ಅದ್ರ ಹೊಟ್ಟೆಗೆ ಇಡ್ತೀವಿ. 9 ತಿಂಗಳಿಗೆ ಒಂದು ಕರ ಬರ್ತೈತಿ. ಆ ಕರ ಪ್ರತಿ ದಿವಸ ಕನಿಷ್ಠ ಬೆಳಿಗ್ಗೆ ಸಾಯಂಕಾಲ ಕೂಡಿ 15ರಿಂದ 20 ಲೀಟರ್ ಹಾಲು ಕೊಡುವಂತ ಒಂದು ಆಕಳ ತಯಾರಾಗ್ತೈತಿ. ಬೇಡ ಹೋರಿ ಹುಟ್ಟು ಅಂತಂದ್ರೆ, ಎಂತ ಹೋರಿ ಹುಡ್ತೈತಿ ಅಂತಂದ್ರೆ ಕನಿಷ್ಠ 2ರಿಂದ 3 ಲಕ್ಷಕ್ಕೆ ಅದು ಮಾರಾಟ ಆಗ. ಯಾಕಂದ್ರೆ ಆ ಹೋರಿ ಆಕಳಿಗೆ ಬಿಟ್ರ ಕನಿಷ್ಠ ಒಂದು ಆಕಳಿಗೆ 3000 ರೂಪಾಯಿ ನೀವು ತಗೋಬಹುದು. ಯಾಕಂದ್ರ ಅದು ಹುಟ್ಟು ಕರ ಐತಲ್ಲ, ಆ ಕರಾನು ಸಹಿತ ಅಷ್ಟ ಹಾಲು ಕೊಡ್ತೈತಿ. ಆ ಟೆಕ್ನಾಲಜಿನೂ ನಾವು ತರ್ಬೇಕಾಗ್ತೈತಿ. ಸರ್ಕಾರದವ್ರು ತರ್ಬೇಕು ಇವ್ನು ಖರೆ ಅಂದ್ರ. ಆದ್ರ ಇಲ್ಲ, ಎಲ್ಲಿ ಇಲ್ಲ.
ಮಾಡ್ತಾರ, ಅರ್ಧಂಬರ್ಧ ಮಾಡಿರ್ತಾರ, ಕೈ ಬಿಟ್ಟಿರ್ತಾರ. ನಾ ಹಿಂಗ್ ಮಾಡೀನಿ. ನಂದು ಟಾರ್ಗೆಟ್ ಎಷ್ಟೈತಿ ಅಂದ್ರೆ ದಿವ್ಸಕ್ಕೂ 100 ಕರಗಳನ್ನ ತಯಾರು ಮಾಡ್ಬೇಕು. ಪ್ರತಿಯೊಬ್ಬ ರೈತರ ಮನೆಯಾಗೂ ಒಂದು ಆಕಳ ಕರ ನಂದು ಅಂತದಿರ್ಬೇಕು. ನೀವೆಲ್ಲರ ಮನೆಯಾಗ ಯಾರಿಗ್ ಬೇಕಂತೀರ ಅದು ಇವತ್ತು ಮಾರ್ಕೆಟ್ ಟೆಕ್ನಾಲಜಿ ಒಳಗ ಅಂತ ಕರ ಕೊಡಾಕ ಈಗ ಹೊರಗೆ 1 ಲಕ್ಷ ರೂಪಾಯಿ ತಗೋತಾರ. ಒಂದು ಕರ ನಿಮಗೆ ತಯಾರು ಮಾಡಿ ಕೊಡಾಕ. ನಾ ಬರೀ ಅದನ್ನ 10,000 ರೂಪಾಯಿದಾಗ ಕರ ರೈತರಿಗೆ ಕೊಡ್ಬೇಕು ಅಂತ ಸಂಕಲ್ಪ ಮಾಡಿ ಅದನ್ನ ಶುರು ಮಾಡಿ. ಬರೀ 10,000 ರೂಪಾಯಿದಾಗ. ಯಾಕಂದ್ರೆ ಅದಕ್ಕೆ ಬೇಕಾಗುವಂತ ಖರ್ಚು ಐತಿ. ಅದಕ್ಕೆ ಒಂದ್ 8-10 ಜನ ಡಾಕ್ಟರ್ಸ್ ಬೇಕಾಗ್ತಾರ, ಸ್ಟಾಫ್ ಬೇಕಾಗ್ತೈತಿ. ಒಂದ್ 4-6 ಕೋಟಿ ರೂಪಾಯಿ ಮಷಿನರಿ ತಂದೀನಿ, 4-5 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ತೀನಿ. ಇವ್ನ್ ಮಾಡ್ಬೇಕಾಗ್ತೈತಿ. ನೋಡ್ರಿ, ನಾವು ಮಾಡಿದವ್ರು ನಮಗೇನ್ ನೀವು ರೊಕ್ಕ ಕೊಡ್ತಿರ್ಲ, ತಗೊಂಡೇನ್ ನನಗೇನ್ ಹೆಂಡ್ರ ಮಕ್ಕಳ ಏನ್ ಮಂದಿ ಮಕ್ಕಳ ಯಾರಿಗ್ ಕೊಡುದೈತಿ? ನೀವು ಕೊಟ್ಟದ್ದನ್ನ ನಿಮಗ ಖರ್ಚು ಮಾಡ್ಬೇಕಂತ ತಿಳ್ಕೊಂಡು ನಾ ಆ ಲ್ಯಾಬ್ ಹಾಕಿನಿ. ಅಲ್ಲಿ ಡಾಕ್ಟರ್ಗಳು ತಂದಿಟ್ಟೀನಿ. ಒಬ್ಬೊಬ್ಬ ಡಾಕ್ಟರ್ಗೆ ತಿಂಗಳಿಗೆ 2-3 ಲಕ್ಷ ರೂಪಾಯಿ ಪಗಾರ ಕೊಡ್ತೀನಿ. ಟೆಕ್ನಿಷಿಯನ್ಗೆ 70-70 ಸಾವಿರ ರೂಪಾಯಿ ಪಗಾರ ಕೊಡ್ತೀನಿ. ನಾ ಅಂತೀನಿ, ತಗೋರಿ ನೀವು ರೊಕ್ಕ, ರಿಸಲ್ಟ್ ಕೊಡ್ರಿ. ನಮ್ಮ ರೈತರಿಗೆ ಕರಗಳನ್ನ ತಯಾರು ಮಾಡಿಕೊಡ್ರಿ. ನಾ ಪ್ರತಿ ದಿವಸ 100 ಕರಗಳನ್ನ ತಯಾರು ಮಾಡಿ. ನೀವು ಯಾರ ನಿಮ್ ಊರಾಗ 100 ಆಕಳುಗಳು ತಯಾರು ಮಾಡಿದ್ರಿ ಅಂತಂದ್ರೆ ನಮ್ ಟೀಮ್ ಕಳಿಸ್ಕೊಡ್ತೇನೆ. ಅವ್ರು ನಿಮ್ ಊರಾಗ ಬರ್ತಾರ, ಗರ್ಭಾಶಯಗಳನ್ನ ತಪಾಸ್ ಮಾಡ್ತಾರ, ಗರ್ಭಗಳನ್ನ ಸರಿಯಾಗಿ ರಿಪೇರಿ ಮಾಡಿ ಅವು 100 ಆಕಳು ಒಂದೇ ದಿವಸ ಬೆದಿಗೆ ಬರಂಗ ಅವಕ್ಕೊಂದೊಂದು ಇಂಜೆಕ್ಷನ್ ಕೊಡಿಸ್ತೀವಿ. ಅವು 100 ಆಕಳು ಒಂದೇ ದಿವಸ ಬೆದಿಗೆ ಬರ್ತಾವ. ಅವತ್ತು ನಮ್ ಲ್ಯಾಬ್ ನಿಂದ ಆ ಎಂಬ್ರಿಯೋ ತಗೊಂಡ್ ಬಂದು ನಿಮ್ ಆಕಳು ಹೊಟ್ಟೆಗಿಟ್ಟು ಹೋಗ್ಬಿಡ್ತಾರ. ನೀವು ಹೋಗಿ ಬರೋ ಖರ್ಚ, ಅದಕ್ಕೊಂದ್ ಜರ ಬರೋ ಖರ್ಚ ಎಲ್ಲ ಕೂಡ 10,000 ಹೋಗಂಗಿಲ್ಲ. ಅದನ್ನು ಸಹಿತ ಮತ್ತೆ ಯಾರ್ಯಾರೋ ಕೊಡ್ತಾರ. ನಿಮ್ಮಲ್ಲಿ ಈ ನಂದಿನಿ ಡೇರಿ ಐತಲ್ಲ, ಅವರು 11,000 ರೂಪಾಯಿ ಕೊಡ್ಲಾಕತ್ತಾರ. ನಾವು ಕೆಲಸಕ್ಕೆ ಬಾರದು ಮಾತುಗಳನ್ನು ಮಾತಾಡಿ ಎದ್ದು ಹೋದಿವಿ ಅಂದ್ರೆ ನಿಮಗೂ ಪ್ರಯೋಜನ ಆಗುದಿಲ್ಲ, ನನಗೂ ಪ್ರಯೋಜನ ಆಗುದಿಲ್ಲ. ಏನಾರ ಮಾತಾಡಿದೀವಿ, ವಿಚಾರ ಮಾಡಿದೀವಿ ಅಂದ್ರೆ ಪ್ರಯೋಜನ ಆಗುವಂತ ಮಾತಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅಂತ ಕರುಗಳು ಬರ್ಬೇಕು ನಿಮ್ಮ ಮನ್ಯಾಗ. ಹೋರಿಗಳು ಬಂದು ಅಂದ್ರೆ 2-3 ಲಕ್ಷ ರೂಪಾಯಿ ಹೋರಿ. ಒಂದು ಹೋರಿ ಊರಾಗಿತ್ತು ಅಂತಂದ್ರೆ ನಾವು ರೈತ ಬರೀ ಆ ಹೋರಿನಾಗ ಬದುಕ್ಬೇಕು. ಆಕಳು ಹುಟ್ಟಿತು ಅಂದ್ರೆ 20 ಲೀಟರ್ ಹಾಲು ಕೊಡುವಂತ ಆಕಳು ಹುಟ್ಟತೈತಿ. ನಾ 20 ಲೀಟರ್ ಹಾಲು ಕೊಡುವಂತ ಆಕಳುಗಳು ತಂದಿನ. ಕಿಲಾರಿ ಆಕಳುಗಳು ನಮ್ಮ ಕೊಟ್ಟಿಗೆಯಾಗ ಈಗ 12 ಲೀಟರ್ ಹಾಲು ಕೊಡು ಕಿಲಾರಿ ಆಕಳುಗಳು. ನಿಮ್ಮೂರಾಗ ಯಾವ ಕೊಡ್ತಾವಲ್ಲ 12 ಲೀಟರ್. ಲಕ್ಷ ಗಟ್ಲೆ ರೊಕ್ಕ ಕೊಟ್ಟಾವ್ ಹುಡ್ಕ್ಯಾಡಿ ತಗೊಂಡ್ ಬಂದಿನ. ಆ 12 ಲೀಟರ್ ಬೆಳಿಗ್ಗೆ 6 ಲೀಟರ್ ಸಾಯಂಕಾಲ 6 ಲೀಟರ್ ಹಾಲು ಕೊಡುವಂತ ಕಿಲಾರಿ ಆಕಳು ನಿಮ್ ಮನ್ಯಾಗ ಇತ್ತಂದ್ರೆ ನೀವ್ಯಾಕೆ ಮಾರಕ್ ಹೋಗ್ತೀರಿಪ್ಪ? ಅದನ್ನ ನೀವ್ಯಾಕೆ ಕೊಡಕ್ ಹೋಗ್ತೀರಿ? ಕಟ್ಟಗರಿಗೆ ಅವನ್ಯಾಕ ಕೊಡ್ತೀರಿ? ಕೊಡುದಿಲ್ಲ. ಅದ್ರ ಜೊತೆ ಎತ್ತುಗಳನ್ನ ಮಾತ್ರ ಇಟ್ಕೋಬೇಕು. ನಾ ಅದ್ರ ಸಲುವಾಗಿ ಯೋಜನೆ ಮಾಡಿದ್ವಿ. ನಮ್ಮಲ್ಲಿ ಈಗಾಗಲೇ ನಿಮ್ಗೆ ಅನಿಸಿದ ಮಟ್ಟಿಗೆ ಒಂದು 800 ಎಣ್ಣೆ ಗಾಣಗಳನ್ನ ನಾ ಇಲ್ಲಿವರೆಗೆ ಹಾಕ್ಸೀನಿ. 800. ನಮ್ಮ ದೇಶಕ್ಕ ಪ್ರತಿ ದಿವಸ ಅಥವಾ ಪ್ರತಿ ತಿಂಗಳು 2,80,00,000 ಕಿಲೋ ತಿನ್ನು ಎಣ್ಣೆ ಬೇಕಾಗ್ತೈತಿ. ಒಂದ್ ಜೋಡಿ ಎತ್ಗಳು 50 ಕಿಲೋ ಎಣ್ಣೆ ತಯಾರು ಮಾಡ್ತಾವ ದಿವಸಕ್ಕೆ ಗಾಣ ತಿರುಗಿಸಿ. ಇದೇ ಕರ್ನಾಟಕದೊಳಗೆ ಸುಮಾರು ಜನ IT-BT ಬಿಟ್ಟು ಬಂದಂತ ಹುಡುಗರು, ಯುವಕರು 4-4, 8-8 ಎಣ್ಣೆ ಗಾಣ ಹಳ್ಳ್ಯಾಗ ಜಮೀನ್ ಬಾಡಿಗೆಲ್ಲ ತಗೊಂಡು ಹಾಕಿ 5-6 ಸಾವಿರ ಜನ ಗ್ರಾಹಕರನ್ನ ತಯಾರು ಮಾಡ್ಕೊಂಡು ಅವ್ರ ಮನೆಗೆ ಎಣ್ಣೆ ಒಯ್ದು ಮುಟ್ಟಿಸ್ತಾರ. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಿದ್ರಂದ್ರೆ 22,000 ರೂಪಾಯಿ ಕೊಡ್ತಾರೆ ಇಬ್ಬರಿಗೆ. ಅಂತ ಯೋಜನೆ ನಾವು ಮಾಡ್ತೀವಿ. ಹಿಂಗ್ ಒಂದ್ ವೇಳೆ ಎಲ್ಲಾ ಕಡೆ ನಾವು ಹೊರಗಿನಿಂದ ಈಗ ಏನ್ ಎಣ್ಣೆ ಬರ್ತೈತಿ, ಕೆಲ್ಸಕ್ಕೆ ಬರ್ತದ, ತಿನ್ಲಿಕ್ಕೆ ಬರ್ಲಂತ ರಿಫೈನ್ಡ್ ಎಣ್ಣೆ. ಅದ್ರ ಬದ್ಲಿಗೆ ನಮ್ಮ ಊರಾಗ ಎಣ್ಣೆ ತಯಾರು ಮಾಡಿ ಕೊಟ್ಟಿವಿ ಅಂತಂದ್ರೆ ಕನಿಷ್ಠ 1 ಕೋಟಿ ಎತ್ತುಗಳಿಗೆ, 1 ಕೋಟಿ ದನಗಳಿಗೆ ಕೆಲಸ ಸಿಗ್ತದೆ. 1 ಕೋಟಿ ಎತ್ತುಗಳಿಗೆ ಇದು ಒಂದಕ್ಕ. ಆಮೇಲೆ ಈ ಎತ್ತುಗಳಿಂದ ನಾವು ಇನ್ನೊಂದು ಸಂಶೋಧನೆ ಮಾಡ್ಸಕ್ ಹಚ್ಚಿನಿ. ಬುಲ್ ಎನರ್ಜಿ ತಯಾರು ಮಾಡಬೇಕು. ಈಗ ಹಾರ್ಸ್ ಪವರ್ ಅಂತ ನಾವು ಗಣಿಸ್ತೀವಲ್ಲ, ಅದ್ರ ಬದ್ಲಿಗೆ ಬುಲ್ ಪವರ್. ಎತ್ತುಗಳು ತಿರುಗಿದು ಅಂತಂದ್ರ ಅದರಿಂದ ಎಲೆಕ್ಟ್ರಿಸಿಟಿ ತಯಾರು ಮಾಡಿ ಒಂದು ಜೋಡಿ ಎತ್ತುಗಳಿಂದ ಕನಿಷ್ಠ ದಿವಸಕ್ಕೊಂದು 10ರಿಂದ 20 ಹಾರ್ಸ್ ಪವರ್ ಲೈಟ್ ತಯಾರು ಮಾಡಿದೀವಿ ಅಂದ್ರ ಆ ಎತ್ತುಗಳು ಪ್ರತಿ ದಿವಸ ಅವು ಉಂಡು ತಿಂದು ಇನ್ನ ಅದಕ್ಕಿಂತಲೂ ಹೆಚ್ಚು ರೊಕ್ಕ ಮಾಲಕ್ಕೆ ಕೊಡ್ತಾವ. ಮತ್ ಸಗಣಿ ಹೋಗಟ್ಟೆ, ಸಗಣಿಯಾಗ ಮೇವು ಹೋಗ್ಬೇಕಷ್ಟ.
ಈ ರೀತಿ ನಾವು ಬುದ್ಧಿವಂತಿಕೆಯಿಂದ ಸಂಘ ಸಂಸ್ಥೆಗಳವರಾಗ್ಲಿ ಬೇರೆ ಬೇರೆ ಸರ್ಕಾರಿ ಸಂಸ್ಥಾನಗಳಾಗ್ಲಿ ಈ ದೃಷ್ಟಿಯಿಂದ ವಿಚಾರ ಮಾಡಬೇಕು. ಭೂಮಿಯಲ್ಲಿ ನೀರು ಇಂಗಿಸ್ಬೇಕು, ಅದಕ್ಕಾಗಿ ಗಿಡಗಳನ್ನ ಹಚ್ಚಬೇಕು. ನೀವು ಎಷ್ಟು ಗಿಡ ಹಚ್ತೀರ, ವರ್ಷ 2000 ಗಿಡ ಹಚ್ತೀವಿ ನಾವು, ಒಂದು ಸಾಯಿ ಕೊಡಂಗಿಲ್ಲ. ನಮ್ಮ ಮಠದಾಗ ನಮ್ಮ ಹೊಲದಾಗ ಬಂದ್ ನೋಡ್ರಿ, ಹಿಂಗ್ ದ್ರೋಣದಿಂದ ಫೋಟೋ ತಕೊಂಡ್ರೆ ಎಲ್ಲ ಕಾಡು ಕಣ್ಣಂಗ್ ಕಾಣ್ತೈತಿ ಹೊಲ. ಅದ್ರ ನಡುವನ ಎಲ್ಲ ಬೆಳಿ ಬೆಳ್ಕೋತೀವಿ. ದನಗಳು ಸಮೃದ್ಧ ಆಗ್ಯದಾವ, ಯಾವ್ದಕ್ಕೂ ಕೊರತಿಲ್ಲ. ಮತ್ ನಾ ಯಾರ ಹತ್ರ ದೇಣಿಗೆ ಬೇಡಂಗಿಲ್ಲ, ದಕ್ಷಿಣ ಬೇಡಂಗಿಲ್ಲ, ಕೊಟ್ರ ಬಿಡಂಗಿಲ್ಲ. ಆದ್ರ ನಾನಾಗೆ ಯಾರ ಮುಂದೆ ಕೈ ಚಾಚಂಗಿಲ್ಲ ನಿಮ್ಗೆ ಹೇಳ್ತೇನೆ. ಆದ್ರೆ ಯಾವ್ದು ಕೆಲಸ ನನ್ ನಿಂತಿಲ್ಲ. ನಾ ದಿನ 1.5 ಲಕ್ಷ ರೂಪಾಯಿನ ಆಕಳುಗಳು ಹೋರಿಗಳ ಮ್ಯಾಗ ಖರ್ಚು ಮಾಡ್ತೀನಿ. ದಿನ ಏನು ಕಡಿಮೆ ಬಿದ್ದಿಲ್ಲ. ಅದ್ರಾಗ 60-70% ಇಲ್ಲದಾವ್ ನೋಡ್ರಿ. ಇವನ್ನೆಲ್ಲ ತಯಾರು ಮಾಡ್ತೀವಿ. ಇದು ಕರುಗಳ ಸಗಣಿಯಿಂದ ತಯಾರು ಮಾಡಿದ್ದೈತಿ. ಇದು 1.5 ವರ್ಷದ ಒಳಗಿನ ಕರುಗಳಿದ್ದು ಅಂತಂದ್ರ ಅದರಿಂದ ಈ ಜಪಮಾಲೆ ಅನ್ರಿ, ಬೇಡ ಕೊರಳಾಗ ಹಾಕೊಳಕನ್ರಿ, ದೇವ್ರ ಫೋಟೋಕ್ ಹಾಕಾಕನ್ರಿ, ಈ ಮಾಲಿ ತಯಾರು ಮಾಡಿ. ಇಷ್ಟ ಹೇಳಿ ಮುಗಿಸ್ತೇನೆ ನಾನು. ಈ ಮಾಲಿ ತಯಾರು ಮಾಡ್ಯಾರ. ಇದು ಗಣಪತಿ ಐತಿ. ಇದಕ್ ಬೇಕಾಗುವ ಸಗಣಿ 1 ಕಿಲೋನು ಹತ್ತಂಗಿಲ್ಲ. ಇಡುತ್ತೆ 1 ಕಿಲೋನು ಸಗಣಿ ಹತ್ತಂಗಿಲ್ಲ. 1 ಕಿಲೋ ಸಗಣಿ ಪೌಡರ್ ಕಿಮ್ಮತ್ ಎಷ್ಟು ಅಂದ್ರೆ 15-20 ರೂಪಾಯಿ. ಇದ್ರ ಪೌಡರ್ ಕಿಮ್ಮತ್ತು. ಇದನ್ನ ತಯಾರು ಮಾಡಕ್ ಬರುವಂತ ಒಟ್ಟು ಖರ್ಚು ದಿವಸಕ್ಕೆ ಕೈಲೇ ನಾವು ಮಾಡಿದ್ರು ಸಹಿತ 20 ಗಣಪತಿ ಆಗ್ತದೆ. ಒಬ್ಬ ಮನುಷ್ಯ 20 ಗಣಪತಿ ಮಾಡ್ತಾನೆ. ಈ ಗಣಪತಿ ಎಷ್ಟಕ್ ಮಾರಾಟ ಆಕೈತಂದ್ರ 600-800 ರೂಪಾಯಿಗೆ ಗಣಪತಿ ಮಾರಾಟ ಆಕೈತಿ. ಏನ್ ಕೆಟ್ಟೈತನು? ನಮ್ ದೇಶದಾಗ ಗಣಪತಿ ಹೋಗ್ತಾವಂತೀವಿ ಇಲ್ಲ ಅಂತೀವಿ. ಆಮ್ಯಾಗ ಇದನ್ನ ಯಾವ ನೀರೊಳಗೆ ಹಾಕಿದ್ರು ಸಹಿತ ನೀರು ಶುದ್ಧ ಆಗ್ತೈತೆ ಹೊರತು ನೀರ್ ಕೆಡುದಿಲ್ಲ. ಈ ಗಣಪತಿ ತಂದವ್ರ ನಾವು ಇದ್ರೊಳಗೆ ಬಂಜಾರ ಮಣ್ಣು ಕೂಡಿಸಿದ್ರ ಅಂತಂದ್ರೆ ಇನ್ನಷ್ಟು ಉತ್ತಮ. ಇದು ಸುಡಂಗಿಲ್ಲ. ಇಂಥ ಸಣ್ಣ ಸಣ್ಣ ಟೇಬಲ್ ಮ್ಯಾಗ ಇಡುವಂತ ಮೂರ್ತಿಗಳನ್ನು ಸಹಿತ ತಯಾರು ಮಾಡ್ಬೋದು. ಬಾಯಲ್ಲಿ ಹಿಡ್ಕೊಂಡಿಂದ್ರಿ ಅಗ್ನಿಹೋತ್ರದ ಧರಣಿಗಳಿವು ಬರ್ತಾರ. ಇವು ಅಗ್ನಿಹೋತ್ರಕ್ಕಾಗಿ ನೀವೆಷ್ಟು ತಯಾರು ಮಾಡ್ತಾರೆ ಮಾಡ್ರಿ. ಇದು ನಿಮ್ ಮನ್ಯಾಗ ಸಗಣಿ ಐತಲ್ಲ, ಅದನ್ನ ಒಣಗಿಸೋದು, ಪೌಡರ್ ಮಾಡೋದು, ಹಿಂಗೊಂದ್ ಸಣ್ಣ ಪಡಿಯಾಚ್ ಮಾಡಿ ಅದ್ರಾಗ ಹಾಕೋದು, ಕಟಿಂಗ್ ಮಾಡಿ ಇಟ್ಟು ಬಿಡೋದು, ಒಣಗಿಸೋದು, ಕೊಡೋದು. 1 ತಿಂಗಳದ್ದೈತಿ. ಇದ್ರೊಳಗ ಒಂದಿಷ್ಟ ತುಪ್ಪ, ಒಂದಿಷ್ಟು ಅಕ್ಕಿ ಕಾಳ ಹಾಕಿ ಒಳಗೆ ಇಟ್ಟಾರ. ಇದ್ರೊಳಗ ಸಾಯಂಕಾಲ 2 ಬೆರಣಿ, ಮುಂಜಾನೆ ಸಾಯಂಕಾಲ 2 ಬೆರಣಿ ಕರ್ಪೂರ ಹಚ್ಚಿಡುದು. ಅದ್ರ ಮ್ಯಾಗ ಆ ತುಪ್ಪ ಹಚ್ಚಿದು ಒಂದಿಷ್ಟ ಒಂದ್ ಚಿಟಿಕಿ ಕಾಳು ಇದ್ರೊಳಗೆ ಹಾಕಿ ಬಿಡ್ರಿ. ನಿಮ್ಮ ಮನೆಯೊಳಗೆ ಏನ ಇದರ ಹೊಗಿ ಹಬ್ಬದೈತಲ್ಲ, ಆ ಹಬ್ಬಿದ್ರ ನಿಮ್ ಮನೆಯೊಳಗೆ ಯಾರಿಗಿ ಶ್ವಾಸಕೋಶದ ತೊಂದರೆ ಅಥವಾ ಎಂಥದ್ದೇ ರೋಗಾಣುಗಳಂತ ಶರೀರದೊಳಗಿರ್ಲಿ ಮನೆಯೊಳಗಿರ್ಲಿ ಒಟ್ಟ ನಿಂದರಂಗಿಲ್ಲ. ಇದನ್ನ ನಾ ಹೇಳೋದಿಲ್ಲ. ಜಪಾನ್ದವರು ಈ ಕುಳ್ಳ ಅಗ್ನಿಹೋತ್ರದ ಒಂದು ಪಾತ್ರೆ, ಆಮ್ಯಾಗ ಅಕ್ಕಿ ಕಾಳ ತುಪ್ಪ, ಮತ್ತ ಅದ್ರ ಕೂಡ ಒಂದು ಪುಸ್ತಕ ಮಾಡ್ಕೊಂಡು ಬಂದಾರ. ನಾವ್ ಹೇಳ್ತಿದ್ದೀವಿ ಅಂಧಶ್ರದ್ಧಾ ಅಂತಿದ್ರು. ಈಗ ಅವ್ರ ಜಪಾನ್ದವ್ರು ಹೇಳೋಣ ಸೈನ್ಸ್ ಐತ್ರಿ ಅದು ಅಂತಾರ. ನಮ್ಮ ಜನರಿಗೆ ನಾವ್ ಹೇಳಿದ್ದು ಕಿಮ್ಮತ್ ಇರಂಗಿಲ್ಲ. ಯಾಕಂತಂದ್ರ ಅದು ಶಂಕದಾಗ ಹಾದ ನೀರ್ ಬರ್ಬೇಕಂತ. ಇದು ನೋಡ್ರಪ್ಪ, ಇದು ಸಗಣಿದ ಐತಿ. ಇವತ್ತಿ ಇಡಕ್ ತಯಾರು ಮಾಡಿದ್ದಿದ್ದು. ಇಂಥವ್ ಕನಿಷ್ಠ 100 ಮಾಡ್ಬೋದು ಒಬ್ಬ ಮನುಷ್ಯ. ಇದು ಏನು ಇಲ್ಲ ಅಂದ್ರು 10 ರೂಪಾಯಿ 15 ರೂಪಾಯಿ ಕೊಡ್ತೇವೆ ಇವತ್ತಿ. ಈ ಸಗಣಿನ ಸುಟ್ಟು ಅದ್ರ ಬೂದಿ ನೀರಾಗ ಸೋಸ್ಬೇಕು, ತೆಗೆದಿಡ್ಬೇಕು ಚೀಲದ ಮ್ಯಾಗ, ಗೋಣಿ ಚೀಲದ ಮ್ಯಾಗ. ನೀರ್ ಹೀರ್ಕೋತತಿ. ಅದನ್ನ ಒಂದ್ ಉಂಡಿ ತಗೊಂಡು, ಒಂದ್ ಬಡಗಿ ತಗೊಂಡು, ಒಂದ್ ಪಡಿ ತಗೊಂಡು ಹಿಂಗ್ ಬಡದ್ರಿ, ಆಕಾರ ಕೊಡ್ರಿ. ಆಮ್ಯಾಗ ಇದನ್ನ ಕುಳ್ಳ್ಯಾಗ ಹಾಕಿ ಸುಡ್ಬೇಕು. ಸುಟ್ ಕೂಡಲೇ ಇದು ಭಸ್ಮ ತಯಾರಾಗ್ತದೆ. ಒಂದಂದ್ರ ಹಣಿಗೆ ಹಚ್ಕೋತೀರಿ, ದೇವ್ರ ಪೂಜಾಕ್ ನಡೀತೈತಿ. 2ನೇದ್ದು ನಿಮ್ಗೆ ಎಲ್ಲಾರ ಹಲ್ಲು ನೋವು ಆಗ್ತಿತ್ತು, ಎಂಥದ್ದ ಹುಳ ಇರ್ಲದು, ಇದನ್ನೊಂದ್ ಸ್ವಲ್ಪ ಒಳದಲ್ಲಿ ತುಂಬಿಡ್ರಿ. ಒಂದ ದಿನದಾಗ ಹುಳ ಸತ್ತದ್ದು ಹೊಳ್ಳಿ ಬರುದಿಲ್ಲ ನಿಮಗ್ ಹಲ್ಲು ನೋವು. ಇದ್ ನೋಡ್ರಿ, ನಿಮ್ಮ ಮನ್ಯಾಗ ಎಲ್ಲಿ ಗಾಡಿಗಳಿಗೆ, ನಿಮ್ಮ ಮನೆಯೊಳಗ ಮೊಬೈಲ್ಗಳು ಬಾಳ ಆಗ್ಯಾವ. ನಿಮ್ಮ ಮನೆಯೊಳಗ ಟಿವಿಗಳು ಅದಾವು, ಲ್ಯಾಪ್ಟಾಪ್ ಅದಾವು. ಅವಕರದ ರೇಡಿಯೇಷನ್ ಎಷ್ಟಾಕೈತಿ ಅಂದ್ರೆ ಹೇಳತೀರ್ದಷ್ಟು. ನಿಮ್ಗೆ ಗೊತ್ತಾಗ್ಲಾರ್ದಂಗ ನಿಮ್ಮ ಮನೆಯೊಳಗ ನಿಮ್ಮ ರೋಗ ಪ್ರತಿಕಾರ ಶಕ್ತಿಯನ್ನ ಹಾಳು ಮಾಡಿ ಬೇರೆ ಬೇರೆ ರೋಗಗಳನ್ನು ಉಂಟು ಮಾಡ್ತೈತಿ. ಆ ವಿಕಿರಣಗಳಂತ ಏನದಾವ ಅವುಗಳನ್ನ ಕಡಿಮೆ ಮಾಡುವಂತ ಸಾಮರ್ಥ್ಯ ಈ ಸಗಣಿಯೊಳಗೈತಿ. ಇದನ್ನ ಗಾಡಿಗೆ ಹಾಕ್ರಿ, ಟೇಬಲ್ ಮ್ಯಾಗ ಇಡ್ರಿ,
ಇಟ್ರಿ ಅಂದ್ರ ನಿಮ್ಮ ಮೊಬೈಲ್ ವಿಕಿರಣ ಆಗ್ಲಿ ರೇಡಿಯೋ ವಿಕಿರಣಗಳು ಎಂತ ಏನೇನ್ ಬರ್ತಾವ ಅವನ್ನೆಲ್ಲವನ್ನು ನಿಲ್ಲಿಸೋ ಸಾಮರ್ಥ್ಯ ಇರ್ತದೆ. ಇದೇನಪ್ಪ ಇದು ಆಕಳ ಸಗಣಿ. ಆ ಸಗಣಿ ಒಳಗ ಸಗಣಿ ಸುಟ್ಟು ಬೂದಿ ಮಾಡಿ ಆ ಬೂದಿ ಒಳಗ ಒಂದ್ 3-4 ಪೌಡರ್, ಸೀಕೆಕಾಯಿದ ಒಂದ್ ಸ್ವಲ್ಪ ಪೌಡರ್ ಹಾಕ್ತಾರ, ಒಂದ್ ಜರ ಉಪ್ಪು ಹಾಕ್ತಾರ, ಒಂದ್ ಜರ ನಿಂಬೆ ಹಣ್ಣಿನ ತೊಗಟಿರ್ತೈತಲ್ಲ ತೊಗಟಿ ಸಣ್ಣಗ ಕುಟ್ಬೇಕು. ನಿಂಬೆ ಬಾಳ ಮಂದಿ ಏನ್ ಮಾಡ್ತೀರಿ ನೀವು, ರಸ ತಗೊಂಡ ತೊಗಟಿ ಒಗದ್ ಬಿಡ್ತೀರಿ. ನಿಂಬೆ ಹಣ್ಣಿನ ತೊಗಟಿ ಒಣಗಿಸಿ ಅದ್ರ ಪೌಡರ್ ಮಾಡಿ ಇದ್ರೊಳಗೆ ಸೇರಿಸ್ರಿ. ನೆಲ್ಲಿಕಾಯಿ ಒಂದ್ ಜರ ಪೌಡರ್ ಇದ್ರೊಳಗೆ ಸೇರಿಸ್ರಿ. ನಂಬರ್ 1 ತಾಟ ತೊಳ್ಯಾಕ ಹಿಂಗ್ ತಗೊಂಡ್ರಿ ಅಂದ್ರ ಹಿಂಗ್ ತಿಕ್ಕಿದ್ರಿ ಅಂದ್ರ ನಿಮ್ಗೇನು ಹಾನಿ ಇಲ್ಲ. ಈಗೇನ್ ಮಾರ್ಕೆಟ್ನಾನು ತಾಟ್ ತೊಳಿ ತರ್ತಾರಲ್ಲ ಅದು ಪೂರಾ ಹೋಗಿರಂಗಿಲ್ಲ ಕೆಮಿಕಲ್, ಅದು ನಿಮ್ ಹೊಟ್ಯಾಗ ಹೋಗ್ತೈತಿ. ಆದ್ರೆ ಇದು ಅದಕ್ಕಿಂತ ಬೆಸ್ಟ್. ಗಿಣ್ಣದ ಹಾಲಿನ ಪೌಡರ್ ಐತಿ. ಆಕಳ ಈದ್ ಕೂಡ್ಲೆ ಅದ್ರ ಹಾಲು 72 ತಾಸಿನ ಹಾಲು ಏನಿರ್ತೈತಲ್ಲ ಅದನ್ನ ಮೊದಲು ಗಿಣ್ಣ ಮಾಡ್ಬೇಕು. ಮಾಡಿ ತುಣುಕ್ ಮಾಡಿ ಒಣಗಿಸ್ಬೇಕದ್ನ. ಒಣಗಿಸಿ ಅದನ್ನ ಪೌಡರ್ ಮಾಡ್ರಿ. ಯಾರಿಗೆ ಕ್ಯಾನ್ಸರ್ ಐತಿ, HIV ಆದವ್ರು, ಪಾಸಿಟಿವ್ ಇದ್ದವ್ರು, ಆಮೇಲೆ ಏಡ್ಸ್ ಆದವ್ರು, ಆಮೇಲೆ ಈ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಹಳೆ ರೋಗಗಳು ಯಾರಿಗೆ ಅದಾವಲ್ಲ ಅವರು ಒಂದಿಷ್ಟ ಬೆಳಿಗ್ಗೆ ಸಾಯಂಕಾಲ ಖರೆ ಅಂದ್ರೆ ಇದು ಕ್ಯಾಪ್ಸೂಲ್ನಾಗ ತುಂಬ ಬೆಳಿಗ್ಗೊಂದು ಸಾಯಂಕಾಲ ಒಂದು ತಗೊಂಡ್ರಂತಂದ್ರ ಆ ಹಳೆ ರೋಗಗಳೆಲ್ಲ ಹೋಗ್ತಾವ. ಇದ್ರ ಇದು ಒಂದು ಕ್ಯಾಪ್ಸೂಲ್ ಎಷ್ಟಕ್ಕೆ ಹೋಗ್ತೈತಂದ್ರೆ 20 ರೂಪಾಯಿ ಹೋಗ್ತೈತಿ. ಈ ಜವಾರಿ ಆಕಳದ ಗಿಣ್ಣದ ಹಾಲಿಂದ ಏನ್ ಪೌಡರ್ ಐತಲ್ಲ ಇದು 20 ರೂಪಾಯಿ ಒಂದು ಕ್ಯಾಪ್ಸೂಲ್, ಬರೀ 500 mg ಅದು. ಇದೇನು ಸಗಣಿ ಸುಟ್ರಿ ಅಂತಂದ್ರ ಅದರಿಂದ ಏನ ಬೂದಿ ತಯಾರಾಕತಿ. ಆ ಬೂದಿ ಒಳಗೆ ಒಂದಿಷ್ಟು ಉಪ್ಪ, ಇನ್ನೊಂದ್ 2-3 ವನಸ್ಪತಿಗಳನ್ನ ಹಾಕಿದ್ರಂತಂದ್ರ ಒಂದ್ ಜರ ಪಟಗ ಹಾಕಿದ್ರಂದ್ರ ಹಲ್ಲ ತಿಕ್ಕಾಕ್ ಒಳ್ಳೆ ಪೌಡರ್ ತಯಾರಾಗ್ತದ. ಇದೇನ ಈ ತಲೆಗೇನ್ ಶಾಂಪು ಹಚ್ಕೋತೀರ ನೀವು, ಅದರಿಂದ ತಲೆ ಕೂದಲೆಲ್ಲ ಬೆಳಗಾಗ್ತಾವು, ಕೂದಲು ಬಿಚ್ಚಕ್ ಶುರು ಆಗ್ತಾವ. ಗೋಮೂತ್ರ ಮತ್ತು ಸಗಣಿ ರಸ ತಗೊಂಡು ಅದ್ರೊಳಗೆ ಒಂದ್ 2-3 ವನಸ್ಪತಿಗಳನ್ನ ಹಾಕಿ ಶಾಂಪೂ ತಯಾರು ಮಾಡ್ಯಾರ. ಕಾಣಕ್ ಚಂದ ಕಾಣುದಿಲ್ಲ, ಆದ್ರೆ ಹಚ್ಕೊಂಡ್ರೆ ರಿಸಲ್ಟ್ ಚಲೋ ಕೊಡ್ತಾರೆ. ಕೂದಲು ಮೆತ್ತಗಾಗ್ತಾವು, ಉದುರಿದ್ದು ಅಂದ್ರೆ ಬರ್ತಾವು. ಆಮೇಲೆ ಬೆಳ್ಳಗಾಗೋದು ಪ್ರಕ್ರಿಯೆ ಶುರು ಆಗಿತ್ತು ಅಂದ್ರೆ ಅದು ನಿಂದಿರ್ತೈತಿ. ನಿಂತ ಕರ್ರನ್ ಕೂದಲು ಬರ್ತಾವ. ಇವು ಪಣತಿಗಳು, ಇವು ಏನಪ್ಪ ಹವನ ಕುಂದು. ಇದೇನು ಇವು ಧೂಪ್ ಕಡ್ಡಿ. ಮನ್ಯಾಗ ಊದ್ ಬತ್ತಿ ಹಚ್ಚು ಬದ್ಲಿಗೆ ಊದ್ ಬತ್ತಿ ಈ ಸದ್ಯ ನೀವು ತರ್ತಿರ್ಲ ಅವೆಲ್ಲ ಕಲ್ಲಿದ್ಲ ಬಳಸಿ ಮಾಡ್ತಾರ. ಅವ್ರು ಆ ಕಲ್ಲಿದ್ಲ ಹೊಗೆಯಿಂದ ಏನು ಹೊಗೆ ಬರ್ತೈತಿ ಅದನ್ನ ಸೇವನೆ ಮಾಡಿದ್ರ ಬ್ರೈನ್ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಅಧಿಕ ಅದಾವ. ಅದಕ್ಕ ಮನೆಯೊಳಗೆ ಒಂದು ಸೊಳ್ಳೆ ಇರಬಾರ್ದು. ನಿಮ್ಮ ಶರೀರಕ್ಕೆ ಆರೋಗ್ಯ ಆದಾಯಕ ಅನಿಸ್ಬೇಕಾಗಿತ್ತು ಅಂದ್ರೆ ಈ ಸಗಣಿಯಿಂದ ತಯಾರು ಮಾಡಿದಂತ ಧೂಪ್ ಕಂಡಿಗಳು. ಇದೊಂದು ಸೋಪ್. ಇದು 1 ಕಿಲೋ ಸಗಣಿಯಿಂದ ಇದ್ರೊಳಗೆ ಒಂದಿಷ್ಟು ಮುಲ್ತಾನಿ ಮಣ್ಣು, ಜೇಕಿನ ಬೇರು, ಆಮ್ಯಾಗ ಒಂದ್ ಜರ ಅರಿಶಿಣ ಪುಡಿ ಇಂಥವ್ ಹಾಕಿ ಇದನ್ನ ತಯಾರು ಮಾಡ್ಯಾರ. ಎಷ್ಟಕ್ ಮಾರ್ತಾರೆ? 50 ರೂಪಾಯಿ ಒಂದ್ ಮಾರ್ತಾರೆ. ಇದನ್ನ ಇಂಥವ್ 1 ಕಿಲೋ ಸಗಣಿ ಪುಡ್ಯಾಗ 50 ಹಾಕವು. ನಾ ಯಾಕೆ ಹೇಳಕತ್ತೀನಿ ನಿಮ್ಗಂದ್ರೆ ಮಂದಿಗೆ ಮಾರಿ ಬಿಡ್ರು, ನೀವರ ಮನ್ಯಾಗ ಬಳಸ್ಬೋದು. ಆಮ್ಯಾಗ ಯಾರಿಗ್ ಟ್ರೈನಿಂಗ್ ಬೇಕಂತಿರಲ್ಲ ಆ ಟ್ರೈನಿಂಗ್ ನಮ್ಮಲ್ಲಿ ಫ್ರೀ ಆಗಿ ಕೊಡ್ತೇನೆ. ಇವು ಊಟ ಆಮ್ಯಾಗಿಲ್ಲ ನಮ್ಮಲ್ಲಿ ಬಿಜಾಪುರದೊಳಗ ಸಿದ್ದೇಶ್ವರ ಸಂಸ್ಥೆ ಗೋಶಾಲೆ ಏನೈತಿ ತಕ್ಕೊಡ್ದಾಗ, ಹೌದಲ್ಲ? ನಿಂದು ಬಿದರ್ಕೊಂಡು ಇವ ಮುತ್ತಪ್ಪ ಬಿದರ್ಕೊಂಡೆ. ಇವ ಸರ್ಕಾರಿ ನೌಕರಿ ಮಾಡ್ತಿದ್ದ. ನೌಕರಿ ಬಿಟ್ಟು ಈಗ 4 ಮಂದಿ ಎಷ್ಟು ಮಂದಿ ಅದಾರ ನನ್ನ ಹತ್ರ? 4 ಜನ ಕೆಲ್ಸದಾರ ಅವನ ಹತ್ರ. ಈಗ ಇದನ್ನ ಮಾಡಾಕ ಮಾಡಿ ತಿಂಗಳ 45,000 ರೂಪಾಯಿ ಉಳಿತೈತಿ. ಎಲ್ಲರಿಗೂ ಪಗಾರ ಕೊಟ್ಟು ಎಲ್ಲಾ ಖರ್ಚು ಹೋಗಿ ದನಗಳನ್ನ ಸಾಕಿ ಗೊಡ ದನಗಳನ್ನ ತಂದು ಇಟ್ಕೊಂಡು ಅದರಿಂದ ತಯಾರು ಮಾಡುವಂತ ಪ್ರೊಡಕ್ಷನ್ ಮಾಡ್ತಾನ. ಒಬ್ಬ ಹಳ್ಳಿಯ ಮನುಷ್ಯ ಬಿದ್ರಕುಂದ್ಯ ಮುತ್ತಣ್ಣ ಅಂತ, ಅವ ಇದನ್ನೆಲ್ಲ ಮಾಡ್ತಾನ. ಇದು ಬೆಲ್ಲ ಬೇರೆ ಬೇರೆ. ಇದು ಆರ್ಕ. ಆರ್ಕ ನಿಮ್ಗೆಲ್ಲರಿಗೂ ಗೊತ್ತೈತಿ. ಗೋಮೂತ್ರ ಏನೈತಿ? ಬಾರಪ್ಪ ನಿಮ್ದು ತಗೊಂಡ್ರು. ಇವ್ರಿಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ನಾನೇ ಈಗ. ಆ ಬೆಲ್ಲದಿಂದ 10 ನಮೂನಿ ಚಾಕ್ಲೇಟ್ ಮಾಡೇನಿ. ಈ ಬೆಲ್ಲ ಏನೈತಲ್ಲ, ಈ ಬೆಲ್ಲದೊಳಗ ಬಳೆ ಸೋಪ್ ಹಾಕಿ, ಬೆಲ್ಲದೊಳಗ ಶುಂಠಿ ಹಾಕಿ,
ಬೆಲ್ಲದೊಳಗ ಬಾದಾಮಿ ಹಾಕಿ, ಬೆಲ್ಲದೊಳಗ ಕಾಜು ಹಾಕಿ, ಹಿಂಗ ಬೆಲ್ಲದೊಳಗ ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿ ಹುಡುಗರಿಗೆ ತಿನ್ನಾಕ್ ಬರುವಂಗ ಈ ಚಾಕ್ಲೇಟ್ಗಳನ್ನ ಮಾಡೇನು ಎಲ್ಲ ನೋಡ್ರಿ. ಸಣ್ಣ ಸಣ್ಣ ಹುಡುಗರು ಸಲುವಾಗಿ ಚಾಕ್ಲೇಟ್ ಮಾಡ. ನೀವೇ ನಾವು ಕೋಕೋದು ಚಾಕ್ಲೇಟ್ ತರ್ತಿರ್ಲ, ಅದ್ರಾಗ ಒಂದ್ ಚಾಕ್ಲೇಟ್ನಾಗ 10 ರಿಂದ 11 ಜಿರ್ಲೆಗಳು ಇರ್ತಾವ. ಅದ್ರ ಕೋಕೋ ಪ್ರೊಸೀಜರ್ ಕಿಟ್ಟಿವಿ ಅಂದ್ರೆ ಕಾಯಿಸ್ಲಾಕ ಆ ಜಿರ್ಲೆಗಳು ಎಲ್ಲಿ ಹಾಕಿರೋಲಕ್ಕ ಅವೆಲ್ಲ ಓಡ್ ಬಂದ ಅದ್ರಾಗ ಜಿಗದ್ ಬೀಳ್ತಾವ. ಸರ್ಕಾರ 4ಕ್ಕೆ ಪರ್ಮಿಷನ್ ಕೊಟ್ಟೈತಿ, ಆದ್ರೆ 4ರ ಕೆಲಸ ಆಗುದಿಲ್ಲ. 11 ಜಿರ್ಲೆಗಳು ಕನಿಷ್ಠ ಅದ್ರಾಗ ಇರ್ತಾವ. ಅದನ್ನ ನಮ್ಮ ಹುಡುಗರು ತಿಂತಾವ. ಆದ್ರೆ ಇದ್ರೊಳಗೆ ಏನೂ ಇರಂಗಿಲ್ಲ. ಇದು ಪೌಷ್ಟಿಕ, ಇದು ಕ್ಯಾಲ್ಸಿಯಂ ಹುಡುಗರಿಗೆ ಎಲುವುಗಳ ಗಟ್ಟಿಯಾಗಿ ಗೊಳಿಸುವಂತಹದ್ದು. ಇದ್ರಾಗ ಮತ್ ವಿಕ್ಸ್ ಗೋಳಿ ಮಾಡಿ ಇಂಥವ್ರೆಲ್ಲ ನಮ್ಮಲ್ಲಿ ಇನೋವೇಟಿವ್ ಮಾಡುವಂತ ಜನ ಅದಾರ. ಏನ್ರವರ ನೀವು ಮಾಡಿದ್ರ ನೀಗ? ನಾ ಏನೋ ಹೇಳಕ್ ಹೊಂಟಿದ್ದೆ, ಮತ್ ದೂರ ಬಂದೀನಿ ಅಂತ ತಿಳ್ಕೊಬೇಡ್ರಿ. ಇದೆಲ್ಲ ಎತ್ತಿನ ಸಗಣಿಲೆ ಆಗೈತಿ. ಅದಕ್ಕೆ ದಯವಿಟ್ಟು ಎತ್ತುಗಳ ಮನ್ಯಾಗ ಕಟ್ರಿ. ಇನ್ನಷ್ಟು ಜನರು ನೀವು ಎತ್ತುಗಳು ತಗೊಂಡ್ ಬರ್ರಿ. ಎತ್ತುಗಳು ನಿಮ್ಮನ್ನ ಎಂದೂ ಹಾಳು ಮಾಡೋದಿಲ್ಲ. ಬಾಳ ಮಂದಿ ಏನಂತೀರಿ, ಮನ್ಯಾಗ ಕೆಲಸ ಮಾಡೋರ ಯಾರು ಇಲ್ರಿ ಅಂತ. ಮತ್ ನೀವೇನ್ ಮಾಡ್ತೀರಪ್ಪ, ಅಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಕುಂತ್ಕೊಂಡು ಇಡೀ ಜಗತ್ತಿನ ಪುರಾಣ ಓದ್ತಿರ್ತೀರಿ. ನಿಮಗ್ ಬೇಳೆ ಇಲ್ಲ. ಯಾರು ಎತ್ತನ್ನ ಸಂಭಾಳಿಸ್ಬೇಕಾಗಿತ್ತು ಅಂದ್ರ ಒಂದ್ ಗೋದಲಿ ಹಿಂಗ್ ಕಟ್ರಲ್ಲ, ಕಟ್ಟಿ ಮುಕ್ತ ಸಂಚಾರಕ್ಕೊಂದು ಜಾಗ ಮಾಡಿಬಿಡ್ರಿ. ಅವಕ್ಕ ಮೇವ ನೀರ ಮುಂಜಾನೆ ಹಾಕಿ ಹೋಗ್ಬಿಡ್ರಿ. ಮತ್ ಹೊಳೆ ಸಂಜೆಗ್ ಬಂದ್ ಮೇವ ನೀರ್ ಹಾಕಿ ತಿಂದುಂಡು ಆರಾಮಾಗಿರ್ತಾವ. ನಾ ದನಗಳಿಗೆ ಹಂಗ ಸಾಕ್ತೀನಿ. ಬೆಳಿಗ್ಗೆ ಬಂದ್ ಹಾಕಿದ್ನಂದ್ರ ಸಂಜೆಕ ಹಾಕ್ತೀನಿ ಅವ್ಕ್ ಬೇಕಾದಷ್ಟು. ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಅವು ಏನ್ ಕಾಲಾಗ ತುಳಿತಾವಲ್ಲ, ತುಳಿದ ಪೌಡರ್ ನನ್ನ ಕಡೆ ಈಗ ಗಿರಾಕಿ ಎಷ್ಟದಾವ ಅಂದ್ರೆ ಎಕ್ಸ್ಪೋರ್ಟ್ 18 ರೂಪಾಯಿ ಕಿಲೋ ಪೌಡರ್ ತಗೊಳತ್ತ. ಯಾರು ಬೇಕಾದವ್ರು ಇದ್ರೆ ಹೇಳ್ರಿ. ನೀವು ನಿಮ್ ದಂಡ ಕಾಲಾಗ ಒಣಗಿದ ಸಗಣಿ ಪೌಡರ್ ಇತ್ತಂದ್ರ 18 ರೂಪಾಯಿ ಕಿಲೋ ನಾ ಮಾರಾಟ ಮಾಡಾಕ ಆ ವ್ಯಾಪಾರಿಗಳು ನಿಮ್ ಮನೆಗ್ ಕಳಿಸ್ತೇನೆ. ಅವ್ರು ಎಕ್ಸ್ಪೋರ್ಟ್ ಮಾಡಕ್ ಹತ್ತಾರ. ನೀವಂತೀರಿ ದನ ಏನು ಕೊಡಂಗಿಲ್ಲ, ದನ ಏನು ಕೊಡಂಗಿಲ್ಲ. ದನ ರಗಡ್ ಕೊಡ್ತಾವ. ಆದ್ರಿಂದ ಈ ನಂದಿ ಕೂಗು ಅಥವಾ ನಂದಿ ಸೇನೆ ಅಂತ ಏನೈತಿ, ಇದ್ರ ಮುಖ್ಯ ಉದ್ದೇಶ ಏನು? ರೈತರ ಮನೆಯಿಂದ ದನಗಳು ಹೋಗ್ಬಾರ್ದು. ಇದ್ರ ಜೊತೆಗೆ ಸರ್ಕಾರದವ್ರು ಅವ್ರೇನ್ ನಮಗೇನ್ ಪುಕ್ಕಟ್ಟೆ ಕೊಡೋದಿಲ್ಲ. ಏನು ಸರ್ಕಾರದವ್ರಿಗೆ ನಮ್ದು ಆಗ್ರಹ ಐತಿ. ಅವ್ರಿಗೆ ಇವ್ರಿಗೆ ಏನೇನೋ ಕೊಡ್ತೀರಿ, ನಮ್ಮ ರೈತರಿಗೆ 2 ಎತ್ತಿನ ನಡುವ ನಮ್ ಗೋವಾ ಸರ್ಕಾರ ಪ್ರತಿಯೊಂದು ಎತ್ತಿಗೆ ಎಮ್ಮಿಗೆ 150 ರೂಪಾಯಿ ಕೊಡ್ತಾರೆ. ಎತ್ತಿಗೆ ಮತ್ತು ಆಕಳಕ್ಕ ಪ್ರತಿ ದಿವಸ 150 ರೂಪಾಯಿ ಕೊಡ್ತಾರೆ. ಪ್ರತಿ ದಿವಸ 150 ರೂಪಾಯಿ ಗ್ರಾಮ ಪಂಚಾಯತಿ ಒಳಗೆ ನೋಂದು ಮಾಡ್ಬೇಕು. ಇರ್ಲಿಲ್ಲ ಅಂದ್ರೆ ಅವ್ರದೊಂದು ಪೋರ್ಟಲ್ ಐತಿ. ಆ ಪೋರ್ಟಲ್ ಒಳಗ ವೆಟರ್ನರಿ ಇನ್ಸ್ಪೆಕ್ಟರ್ ಏನ್ ಇರ್ತಾರ, ಅವ್ರು ಬಂದು ಟೆಸ್ಟ್ ತಪಾಸಣೆ ಮಾಡಿ ಅದ್ರೊಳಗೆ ನೋಂದು ಮಾಡ್ಕೊಂಡು ಹೋಗ್ತಾರ. ಟ್ಯಾಗ್ ಹಾಕ್ತಾರ. ಹಾಕಿದ್ರು ಅಂತಂದ್ರ ಪ್ರತಿ ತಿಂಗಳ ಅವ್ರ ಅಕೌಂಟಿಗೆ ರೊಕ್ಕ ಬರ್ತದೆ. ದಿನ 150 ರೀ ಅಂದ್ರೆ 30 ದಿವಸಕ್ಕೆ ಎಷ್ಟಾತು? 4,500 ಆತು. ಜೋಡಿ ಎತ್ತಿಗೆ 9,000 ಆತು. ಇವ್ರು 11,000 ಯಾಕೆ ಕೇಳ್ಯಾರ ಅಂದ್ರೆ ನಾವ್ 11 ಕೇಳಿದ್ರೆ ಅವ್ರು ಮತ್ 6 ಕೊಟ್ಟು ಗಿಟ್ಟಾರ ಅಂತ ತಿಳ್ಕೊಂಡು ಕೇಳಾಗ ಒಂದ್ ಜರ ಹೆಚ್ಚು ಕೇಳುದ, ಒಂದ್ ಜರ ಮತ್ ಹಿಂದಗಡೆ ಅವ್ರು ಕಟಾಪ್ ಮಾಡಿ ಏನೇನೋ ಮಾಡ್ತಾರೆ. ನಮ್ಮ ಮಹಾರಾಷ್ಟ್ರ ಸರ್ಕಾರದವ್ರು ಒಂದ್ ದನಕ್ಕೆ 50 ರೂಪಾಯಿ ಕೊಡ್ತಾರೆ ದಿವಸಕ್ಕೆ ಆಕಳಿಗೆ. ಕರ್ನಾಟಕ ಸರ್ಕಾರದವ್ರಿಗೆ ನಮ್ದು ಆಗ್ರಹ ಏನು ಅಂದ್ರ, ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕಾರಣವನ್ನ ಮಾಡದೆ, ಯಾವುದೇ ಪಕ್ಷದವ್ರು ಇರ್ಲಿ, ಅವರಲ್ಲಿ ಪ್ರಾರ್ಥನೆ ನಮ್ಮ ರೈತರ ಪರವಾಗಿ ನಮ್ದು ಏನು ಅಂತಂದ್ರ, ಕನಿಷ್ಠ ನಮ್ಮ ಎತ್ತುಗಳಿಗೆ ಮತ್ತು ಆಕಳುಗಳಿಗೆ ನೀವು ದಿವಸಕ್ಕ, ನಮ್ದಂತರೂ ಡಿಮಾಂಡ್ 11,000 ಐತಿ. ಒಟ್ಟು ಏನಾರ ಕೊಡಕ್ ಶುರು ಮಾಡಿ. ಕೆಲ್ಸಕ್ ಬಾರ್ದವ್ರಿಗೆ ಏನೇನೋ ಕೊಡ್ತೀರಿ, ಇದಕ್ಕಷ್ಟು ಕೊಟ್ರಿ ಅಂತಂದ್ರ ಒಳ್ಳೇದಾಗ್ತದ. ಆಮೇಲೆ ಇವೆಲ್ಲ ನಾಳೆ ದನಗಳು ಹೊರಟು ಹೋದು ಅಂತಂದ್ರೆ ಹಿಂದಾಗಡೆ ನಿಮ್ ಹೊಲ್ದಾಗ ಬೆಳೆದದ್ದನ್ನ ಮನುಷ್ಯರು ತಿನ್ನುದಿಲ್ಲ, ದನನೂ ತಿನ್ನುದಿಲ್ಲ. ಆ ಸ್ಥಿತಿಗೆ ಬರ್ತೀವಿ. ಅದು ಬರೋದಕ್ಕಿಂತಲೂ ಮುಂಚೆ ಎತ್ತುಗಳನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡು ಈ ನಂದಿ ಸೇನೆ ಅಂತ ಒಂದು ಸಂಘಟನೆ ಮಾಡ್ಕೊಂಡು ಈ ಸಾರಿ ಇಲ್ಲಿ 1200 ಎತ್ತುಗಳು ಬಂದಾವು. ಮುಂದಿನ ಸಾರಿ ಯಾಕಂದ್ರ ಸರ್ಕಾರಗಳು ಅಂದು ಕೇವಲ ಸಂಖ್ಯೆಗೆ ಮಾತ್ರ. ನೀವು ಉದ್ದಕ ಸಾಷ್ಟಾಂಗ ಹಾಕಿದ್ರು ಸಹಿತ ಅವ್ರಿಗೆ ಎಂದೂ ದಯಾ ಬರುವುದಿಲ್ಲ. ಆದ್ರೆ ಮಕ್ಕಳ ಮಂದಿ ಸೇರಿ ನೀವು ಡಿಮಾಂಡ್ ಮಾಡಿದ್ರಿ ಅಂತಂದ್ರ ತಕ್ಷಣ ಕಣ್ ತೆಗಿತಾರ. ಅದಕ್ಕೆ ಈ ಸಾರಿ 1200 ಮಂದಿ ಮಾಡಿರಲ್ಲ, ಮುಂದಿನ ಸಾರಿ ಯಾವ ಊರಾಗರ ಬಸಪ್ಪ ಎಲ್ಲದೀನಿ 10,000 ಜೋಡಿ ಕೂಡಿಸ್ಬೇಕು. ಕೂಡ್ತಾರೆ, ಏನ್ ತೊಂದ್ರೆ ಇಲ್ಲ. ಇದು ಒಂದೇ ದಿನದಾಗ ಆಗೋ ಕೆಲಸ ನಮ್ದು. ನೀವು ಇವತ್ತು ಹೋಗಿವಿ ನಾಳೆಗೆ ಆಗ್ತೈತಂತ ಹಿಂಗ್ ಮನುಷ್ಯನಾಗ ಅನ್ಬೇಡ್ರಿ. ಇದು ಒಂದ್ ಬಿಟ್ಟು 10 ಸಾರಿ ಮಾಡ್ಬೇಕಾಕತಿ. ಮಾಡಿದ್ರೆ
ಸರ್ಕಾರ ಅಲ್ಲ, ಸರ್ಕಾರದ ಆಪ್ತ ಸಹಿತ ಕಣ್ಣು ತೆಗಿತಾನ ಮತ್ತು ನಮ್ಮ ರೈತರಿಗೆ ಏನಾರ ಮಾಡ್ತಾನ, ಮಾಡುತ್ತಾನೆ ಹಿಂದೆ ಸರಿ ಇರ್ಬೇಕು. ಇರ್ಲಿಲ್ಲ ಅಂದ್ರೆ ನಾಳೆ ಯಾರು ಬರ್ತಾರ, ಇವ್ ಬಂದಾರ ಕೊಟ್ಟು ಇವ್ನ ಹಿಂದೆ ಸರಿಸ್ತಾರ, ನಮ್ಮ ಹತ್ರ ಬರ್ತಾರ ಸ್ವಾಮಿಗಳು ಅದ್ರಾಗ ಯಾಕೆ ಹೋಗಿರ್ ನೀವು ಅಂತ ನಮ್ಮನ್ನ ಹಿಂದೆ ಸರಿಸ್ತಾರ. ಅವ್ರ ಕಡೆ ಭಾಳ ಪಾಲಿಸಿ ಇರ್ತಾವ, ಇದ್ರಾಗ ಯಾರ್ಯಾರ ನೋಡ್ಕೊಂಡು ಹೋಗಿರ್ತಾರ, ಮತ್ ಫೋಟೋ ತಕೊಂಡ್ ಹೋಗಿರ್ತಾರ. ಅವ್ರನ್ನ ತಕೊಂಡ್ ಹೋಗಿ ಅವ್ರನ್ನ ಅಕ್ಕ ಹಿಡ್ಕೊಂಡು ಸುಮ್ನೆ ಯಾಕೆ ಇದ್ರಾಗ ಬೀಳ್ತೀನಿ, ನಿನ್ಗೆ ಕೊಡ್ತೀವಿ ಸರಿ ಹಿಂದ ಅಂತ ಹಿಂದಕ್ಕೆ ಸರ್ಕಾರ. ಅಂಥದ್ದಕ್ಕೆ ಬಲಿ ಬೀಳೋರು ಇದ್ರಾಗ ಯಾರು ಇಲ್ಲ. ನಾ ಅಂತೂ ನೋಡಪ್ಪ, ರೈತರ ನಮ್ಮ ಮನೆ ದೇವರ ತಿಳ್ಕೊಂಡು ನಮ್ಮ ಮಂದಿ ಎಲ್ಲ ನಮ್ಮನ್ ದೇವರ ಪೂಜೆ ಮಾಡ್ತಾರ. ನಾ ಮಾತ್ರ ನಮಗ್ ದೇವ್ರು ಯಾರ ರೈತರು, ನಮ್ಮ ರೈತರ ನಮ್ಮ ಮನೆ ದೇವ್ರ ಅಂತ, ನಮ್ಮ ಮಠದ ದೇವ್ರು ಯಾರಪ್ಪ ಅಂದ್ರೆ ನಮ್ಮ ರೈತರಂತ ತಿಳ್ಕೊಂಡು ನೀವು ಹೆಂಗಾರ ಇರ್ಲಿ ಏನೇ ಇರ್ಲಿ ಇದ್ದ ಸ್ಥಿತಿ ಒಳಗೆ ನಿಮ್ಮನ್ನು ಸ್ವೀಕಾರ ಮಾಡುವಂತ ಮಾನಸಿಕತೆ ನೀವು ಕುಡ್ಕೊಂಡಾರ ಇರ್ತೀರಿ. ಏನಾರ ನೀವರ ಏನು ಕಡಿಮೆ ಇರ್ತೀರಿ ಅಂತ ಹಿಂಗೆ ಕಂಡಕ್ಟಿ ಜೋಲಿ ಹೊಡಿತೀರಿ. ನೀವು ಜೋಲಿ ಹೊಡಿತೀರಿ ಅಂತ ನಿಮ್ಮನ್ನು ಬಿಟ್ಟರು ನಡೆಯಂಗಿಲ್ಲ. ಮತ್ ನಮಗೆ ಏನಾರ ಯಾಕಾಗೋದಕ್ ಮಾಡಿ ಹೊಲ ಮಾಡಕ್ ಹತ್ತಿರಲ್ಲ ಸಾಕನ್ನು ಲೆಕ್ಕಕ್ಕೆ ಬಂದೀವಿ ನಾವು. ಈಗ ಅದಕ್ಕೆ ನೀವು ಹೆಂಗದ್ರೆ ಹಂಗ ನಾವು ಸ್ವೀಕಾರ ಮಾಡ್ತೀವಿ ನಿಮ್ಮನ್ನ. ಎಲ್ಲಿ ಕರದಲ್ಲಿ ಅಷ್ಟು ಬರ್ತು ಬರ್ಲಿ, ಅದನ್ನ ಸರ್ಕಾರದ ಮಟ್ಟಕ್ಕೆ ಹೋಗಿ ಅಲ್ಲಿ ಹಿರಿಯರಿಗೆ ಅಧಿಕಾರಿಗಳಿಗೆ ಸ್ವಲ್ಪ ಮನದಟ್ಟು ಮಾಡಿ ಬಜೆಟ್ನೊಳಗೆ ಬಂದಿಷ್ಟು ಪ್ರೊವಿಷನ್ ಮಾಡ್ರಿ. ಮಾಡಿದ್ರೆ ಒಳ್ಳೇದಾಕೈತಿ, ನಮ್ಮ ರೈತರಿಗೆ ಭೂಮಿಗೆ ಒಳ್ಳೇದಾಕೈತಿ, ನಿಮ್ ಸರ್ಕಾರಕ್ಕೆ ಟ್ಯಾಕ್ಸ್ ಸಿಗ್ತೈತೆ ಅದರಿಂದ ಅಂತ ಹೇಳಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನೀವೆಲ್ಲ ಬಹಳ ಜನ ಇವತ್ತು ಬಂದ್ರಿ. ಮತ್ತೆಲ್ಲ ಎತ್ತಿನ ಗಾಡಿಗಳೆಲ್ಲ ಬಾದು ನೋಡ್ರಿ. ಪಾಪ ಅವ್ರು ಹೋಗಿ 2-3 ತಾಸು ಹೋಗ್ಬೇಕೀಗ. ಅದಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೇನು ಉಳಿತಂತ ನಮಸ್ಕಾರ ಎಲ್ಲರಿಗೂ. ನೀವೇನು ಬಹಳ ಪ್ರಯಾಸ ಪಟ್ಟ